ಮಾಧ್ಯಮ ಸರಣಿ ಸಂಚಿಕೆಗೆ ಸ್ವಾಗತ. ನಾನು TN ರವಿಕುಮಾರ್. ಇವತ್ತು ನಮ್ಮ ಜೊತೆ ಇದ್ದಾರೆ ಹನುಮೇಶ್ ಯಾವಗಲ್ ಅಂತ. ಇವರು ಮಾಧ್ಯಮ ಸಂಘಟಕರು ಹಾಗೂ ಹಿರಿಯ ಪತ್ರಕರ್ತರು. ಅವರ ಅನುಭವಗಳನ್ನು ಹೇಗಿದೆ ಪತ್ರಿಕಾ ರಂಗದಲ್ಲಿ ತಿಳ್ಕೊಳ್ಳೋದು ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ರವಿಕುಮಾರ್. ತಮ್ಮ ಅನುಭವಗಳಿಗೆ ಸರ್ ಅದು ಮಾಧ್ಯಮ ತಮ್ಮ ಇದರಲ್ಲಿ ಯಾವುದು ನಿಮ್ಮ ಒಟ್ಟು ಎಲ್ಲಿ ಏನು ಎತ್ತ ಅನ್ನೋದು ಗೊತ್ತಾಗಿಲ್ಲ, ತಿಳ್ಕೊಬೇಕಾಯ್ತು. ನೋಡಿ ರವಿಕುಮಾರ್, ನನ್ನ ಬಾಲ್ಯ ಜೀವನ ಶುರುವಾಗಿದ್ದು ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಮುಳುಗುಂದ ಗ್ರಾಮದಲ್ಲಿ. ನಾವೊಂದು ಹಳ್ಳಿ ರೈತರ ಕುಟುಂಬದಲ್ಲಿ ಹುಟ್ಟಿದ್ದು. ನಾನು ನಮ್ಮ ತಂದೆ ತಾಯಿಗೆ 4ನೇ ಮಗ. ನನ್ನ ಬಾಲ್ಯ ಜೀವನ ಎಲ್ಲ ಹಳ್ಳಿ ಮಕ್ಕಳಂತೆ ಇತ್ತು. ನಾನು ಅಪ್ ಟು SSLC ಅದೇ ನಮ್ಮ ಮುಳುಗುಂದ ಗ್ರಾಮದಲ್ಲೇ ಓದಿದ್ದು. ಆಮೇಲೆ PUCಯನ್ನು ಗದಗಲ್ಲಿ ಓದಿದೆ. ಡಿಗ್ರಿಯನ್ನು ಲಕ್ಷ್ಮೇಶ್ವರ, ಅಲ್ಲಿಂದ ಹತ್ತತ್ರ 18 ಕಿಲೋಮೀಟರ್ ಡಿಸ್ಟೆನ್ಸ್. ಆಮೇಲೆ ನನ್ನ ಸ್ನಾತಕೋತ್ತರ ಪದವಿ ಅಂದರೆ MA ಧಾರವಾಡ ಯೂನಿವರ್ಸಿಟಿಯಲ್ಲಿ ಸಂವಹನ ಮತ್ತು ಪತ್ರಿಕೋದ್ಯಮ, ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ತಗೊಂಡು ನಾನು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MAಯನ್ನು ಮಾಡಿದೆ. ಅದಾದಮೇಲೆ ನೇರವಾಗಿ ನಾನು ಬೆಂಗಳೂರಿಗೆ ಬಂದು ಮಾಧ್ಯಮ ಕ್ಷೇತ್ರವನ್ನು ಪ್ರವೇಶ ಮಾಡಿದೆ. ಈಗ ಸುಮಾರು 30 ವರ್ಷ ಆಯಿತು. 30 ವರ್ಷ ಆಗಿದೆ ನನ್ನ ಮಾಧ್ಯಮದ ಅನುಭವ. ಮೊದಲು ಬಂದು ಜಾಯ್ನ್ ಆದ ಎಲ್ಲಿ ಜಾಯ್ನ್ ಆದ? ನಾನು ಫಸ್ಟು ಬೆಂಗಳೂರಿಗೆ ಬಂದಾಗ ನಾನು ಜಾಯ್ನ್ ಆಗಿದ್ದು ಹೊಸದಿಗಂತ ಪತ್ರಿಕೆ. ಹೊಸದಿಗಂತ ಪತ್ರಿಕೆಯಲ್ಲಿ ಸುಮಾರು ಒಂದು ವರ್ಷ ಕಾಲ 1 ಇಯರ್ ನಾನು ವರ್ಕ್ ಮಾಡಿದೆ. ರಿಪೋರ್ಟ್ರ್ ಆಗಿದ್ದೆ ಮತ್ತು ಡೆಸ್ಕಲ್ಲೂ ಮಾಡ್ತಾಯಿದ್ದೆ ಸಬ್ ಎಡಿಟರ್ ಆಗಿ. ಆ ಸಂದರ್ಭದಲ್ಲಿ ನನಗೆ ಹೊಸ ಅನುಭವಗಳು, ನಿಜವಾದ ಮಾಧ್ಯಮದ ಎಕ್ಸ್ಪೀರಿಯನ್ಸ್ ಅಂತೀವಲ್ಲ, ಪ್ರಾಕ್ಟಿಕಲ್ ಅನುಭವ ಶುರುವಾಗಿದ್ದೆ ನನಗೆ ಅಲ್ಲಿ ಒಬ್ಬ ಹಿರಿಯ ಪತ್ರಕರ್ತರ ಜೊತೆ ಕೆಲಸ ಮಾಡುವಂಥದ್ದು ನನಗೆ ಭಾಳ ಒಂದು ಹೊಸ ಅನುಭವ ಕೊಡ್ತು. ಅದರಲ್ಲಿ ಸುದರ್ಶನ್ ಬೇಲೂರು ಸುದರ್ಶನ್ ಅಂತ ಅವರು ಇವತ್ತಿಗೂ ಕೂಡ ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಹೆಸರು ಅವ್ರದ್ದು. ಹಿಂದಿನ ಮುಖ್ಯಮಂತ್ರಿಗಳಿಗೆ ಅವರು ಮಾಧ್ಯಮ ಸಲಹೆಗಾರರಾಗಿ, ಅಂದರೆ ತಾಂತ್ರಿಕ ವಿಭಾಗದ ಮಾಧ್ಯಮ ಸಲಹೆಗಾರಾಗಿ ಕೂಡ ಕೆಲಸ ಮಾಡಿದಂಥವ್ರು. ಅವರು ಹೊಸದಿಗಂತ ಪತ್ರಿಕೆಗೆ ಅವಾಗ ಸಂಪಾದಕರಾಗಿದ್ದರು. ಅವರು ಪ್ರತಿ ವಾರ ಸೋಮವಾರದ ಸುದ್ದಿ ಕತೆ ಅಂತ ಮಾಡಿಸ್ತಾ ಇದ್ರು. ಅದನ್ನು ನಾವು ಸಂಶೋಧನೆಯ ರೀತಿಯಲ್ಲಿ ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡು ಅದನ್ನು ಒಂದಿಷ್ಟು ರಿಸರ್ಚ್ ಮಾಡಿ ಪ್ರತಿ ವಾರ ಒಂದು ಆರ್ಟಿಕಲನ್ನು ಬರಿತಾ ಇದ್ದೆ. ಅದು ಬಹಳ ಆವಾಗಲೇ ಜನಪ್ರಿಯ ಆಗಿತ್ತು. ನಾವು ಬೇರೆ ಬೇರೆ ಇವತ್ತು ನಮ್ಮ ಗಾಲ್ಫ್ ಕ್ಲಬ್ಬಲ್ಲಿ ಕೆಮಿಕಲ್ಸ್ ಯೂಸ್ ಮಾಡಿ ಲಾನ್ ಬೆಳೆಸುವಂಥದ್ದು, ಅದರಿಂದ ಪಕ್ಷಿಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ, ಪರಿಸರಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ, ಈ ಥರ ತುಂಬ ರಿಸರ್ಚನ್ನು ಮಾಡಿ ನಾವು ಈ ಆರ್ಟಿಕಲನ್ನು ಬರೆಯುವಂಥದ್ದು ಶುರುವಾಯಿತು. ಅದಕ್ಕೆ ಪ್ರತಿ ಸೋಮವಾರ ಬರ್ತಾಯಿತ್ತು. ಅದಕ್ಕೆ ಟೈಟ್ಲೇ ಸೋಮವಾರದ ಸುದ್ದಿ ಕತೆ ಅಂತ. ಸೊ ಅದು ನನ್ನ ಭಾಳ ಖುಷಿ ಕೊಟ್ಟಂಥ ಮೊದಲ ಅನುಭವ ಅದು. ಅಲ್ಲಿ ಸುಮಾರು ನಾನು 1 ವರ್ಷ ಕೆಲಸ ಮಾಡಿದೆ. ಅದಾದಮೇಲೆ ಇಂಗ್ಲೀಷ್ ಪತ್ರಿಕೆಗೆ ನಾನು ಬೆಂಗಳೂರು ಈವ್ನಿಂಗರ್ ಅನ್ನುವಂಥ ಪತ್ರಿಕೆಗೆ ಜಾಯ್ನ್ ಆದೆ. ಅಲ್ಲಿ ಸುಮಾರು 1 ವರ್ಷ ಕೆಲಸ ಮಾಡಿದೆ. ಅಲ್ಲೂ ನಾನು ರಿಪೋರ್ಟರ್ ಆಗಿದ್ದೆ. ಅಲ್ಲೂ ಕೂಡ ಒಂದು ವಿಭಿನ್ನವಾದಂಥ ಅನುಭವ. ನಾನು ಇಂಗ್ಲೀಷ್ ಪತ್ರಿಕೋದ್ಯಮದಲ್ಲಿ ನನ್ನ ಕರಿಯರ್ ಮಾಡ್ಕೋಬೇಕನ್ನುವಂಥ ಕಾರಣಕ್ಕೆ. ಇಂಗ್ಲೀಷ್ ಪತ್ರಿಕೋದ್ಯಮಕ್ಕೆ ಹೆಂಗೆ ಓದಿ ನೀವು? ಕನ್ನಡ ಓದಿ ಎಲ್ಲ ಆದಮೇಲೆ? ಹೌದು, ನಂದು ಆ್ಯಕ್ಚುಲಿ ನಾನು BA ಓದಿದ್ದು ನಾನು ಇಂಗ್ಲೀಷ್ ಲಿಟ್ರೇಚರ್. ನಾನು ಆ್ಯಕ್ಚುಲಿ BA ಆದಮೇಲೆ ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ಬೇಕು, MA ಇಂಗ್ಲೀಷ್ ಮಾಡಬೇಕಂತ ಉದ್ದೇಶ ಇತ್ತು. ಅದು ಕಾರಣಾಂತರದಿಂದ ಸಾಧ್ಯ ಆಗದೇ ಇದ್ದಾಗ ನಾನು ಜರ್ನಲಿಸಮ್ ತೊಗೊಂಡೆ. ಹೀಗಾಗಿ ನಾನು ಮತ್ತೆ ಬೆಂಗಳೂರಿಗೆ ಬಂದಾಗ ನಮ್ಮ ಇಂಗ್ಲೀಷ್ ಅಷ್ಟು ಒಂದು ಇದು ಇರದೇ ಇರೋದ್ರಿಂದ ಫ್ಲೂಯೆನ್ಸಿ ಇರಲಿಲ್ಲ, ರೈಟಿಂಗ್ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು. ಆ ಕಾರಣಕ್ಕೆ ನಾನು ಸಡನ್ನಾಗಿ ಒಂದು ಕೆಲಸ ಬೇಕಾಗಿತ್ತು, ಹೊಸದಿಗಂತ ಪತ್ರಿಕೆ ಸೇರಿಕೊಂಡೆ. ಆದರೆ ಅದು ಆಗ್ತಾ ಇದ್ದಂಗೆ ನಾನು 1 ವರ್ಷಕ್ಕೆ ಇಂಗ್ಲೀಷ್ ಪತ್ರಿಕೆ ಸೇರಿಕೊಂಡೆ. ಆಮೇಲೆ ನಾನು ಇಂಟರ್ನ್ಶಿಪ್ ಕೂಡ UNIL ಮಾಡಿದ್ದೆ, ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾದಲ್ಲಿ. ನಾನು 2 ತಿಂಗಳ ಕಾಲ ಇಂಟರ್ನ್ಶಿಪ್ ಮಾಡಿದೆ. ಅದು ಕೂಡ ಇಂಗ್ಲೀಷ್ ಒಂದು ನ್ಯೂಸ್ ಏಜೆನ್ಸಿ. ಸೊ ಹೀಗಾಗಿ ನನಗೆ ಇಂಗ್ಲೀಷಿನ ಒಂದು ಏನು ನಿರಂತರವಾದಂಥ ಸಂಪರ್ಕ ಇತ್ತು. ನಾನು ಇಂಗ್ಲೀಷಲ್ಲೂ ಮಾಡ್ತಾಯಿದ್ದೆ, ಕನ್ನಡದಲ್ಲೂ ಮಾಡ್ತಾಯಿದ್ದೆ. ಹೀಗಾಗಿ 1 ವರ್ಷಗಳ ಕಾಲ ನಾನು ಹೊಸದಿಗಂತ ಆದಮೇಲೆ ಬೆಂಗಳೂರು ಈವ್ನಿಂಗರ್ ಪತ್ರಿಕೆಯಲ್ಲಿ ವರದಿಗಾರನಾಗಿ ಕೆಲಸ ಮಾಡಿದೆ. ಆವಾಗಲೂ ಕೂಡ ನನಗೆ ಬಹಳಷ್ಟು ಬೆಂಗಳೂರಿನ ಈ ಮಾಧ್ಯಮ ಜಗತ್ತಿನ ಒಂದು ಪರಿಚಯ ಆಯಿತು. ಸೊ ಅದಾದಮೇಲೆ ನಾನು ಅದೇ ಸಮಯದಲ್ಲಿ ಈ ಉದಯ ನ್ಯೂಸ್ ಚಾನೆಲ್ ಶುರುವಾಯಿತು. ಉದಯ TVನಲ್ಲಿ ನ್ಯೂಸ್ ಶುರುವಾಯಿತು. ಅದು ಚೆನ್ನೈನಿಂದ ಆಪರೇಟ್ ಆಗ್ತಾ ಇತ್ತು. ಅದರ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಬೆಂಗಳೂರಿಗೊಬ್ಬರು ವೆಂಕಟೇಶ್ ಅಂತ ಬಂದಿದ್ದರು. ಅವರು ಇಲ್ಲಿ MG ರೋಡಲ್ಲಿ ಬೃಂದಾವನ ಹೋಟ್ಲಲ್ಲಿ ಇಳ್ಕೊಂಡಿದ್ರು. ನಾನು ಅವಾಗ ಇವ್ರಿಗೆ ಭೇಟಿಯಾಗಕ್ಕೆ ಹೋಗ್ತಾ ಇದ್ದೆ, ವಿಶ್ವೇಶ್ವರ ಭಟ್ರಿಗೆ. ಅವರು ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಮಲ್ಲಿ ಲೆಕ್ಚರರ್ ಆಗಿದ್ದರು. ಅವಾಗ ಅವ್ರು ಹೇಳಿದ್ರು, ಹಿಂಗೆ ನೋಡಿ ಉದಯ ನ್ಯೂಸ್ ಚಾನಲ್ ಶುರು ಆಗ್ತಾ ಇದೆ, ಉದಯದಲ್ಲಿ ನ್ಯೂಸು. ನಮ್ಮ ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಮ್ನ ಒಂದು 4 ಜನ ಸ್ಟೂಡೆಂಟ್ಸ್ನ ಅವರು ರಿಕ್ರೂಟ್ ಮಾಡ್ಕೊಂಡಿದ್ದಾರೆ, ನೀವ್ಯಾಕೆ ಟ್ರೈ ಮಾಡಬಾರ್ದು, ಮುಂದೆ TV ಜರ್ನಲಿಸಮ್ಗೆ ಭಾಳ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದರು. ನನಗೆ ಅವಾಗೇನೋ ಮತ್ತೊಂದು ಹೊಸ ಪ್ರಯೋಗ ಮಾಡೋಣ, ಈ TV ಜರ್ನಲಿಸಮ್ಗೆ ಹೋಗೋಣ ಅಂತ ಅನ್ನಿಸ್ತು. ನಾನು ಹೋಗಿ ಅವ್ರು ಭೇಟಿಯಾದಾಗ ಅವರು ನಮಗೆ ಚೆನ್ನೈನಲ್ಲಿ ಡೆಸ್ಕಲ್ಲಿ ಒಬ್ಬರು ಬೇಕು, ಸ್ವಲ್ಪ ಅನುಭವ ಇರೋರು, ಹೀಗಾಗಿ ನೀವು ಚೆನ್ನೈಗೆ ಬರೋಕ್ಕೆ ರೆಡಿ ಇದ್ದೀರಾ ಅಂದರು. ನಾನು ಆಯಿತು ಅಂತ ಹೊರಟೆ. ಅಲ್ಲಿ 3 ವರ್ಷ ನಾನು ಚೆನ್ನೈನಲ್ಲಿ ಉದಯ ನ್ಯೂಸ್ ಚಾನೆಲ್ಗೆ ವರ್ಕ್ ಮಾಡಿದೆ. ಆ 3 ವರ್ಷದಲ್ಲಿ
ಅವಾಗ ಉದಯ ನ್ಯೂಸ್ ಚಾನೆಲ್ ಇರಲಿಲ್ಲ, ಬರೀ ಉದಯ ಮೇನ್ ಚಾನಲಲ್ಲೇ ಪ್ರತಿದಿನ ಸಂಜೆ 7:30 ಅರ್ಧ ಗಂಟೆ ನ್ಯೂಸ್ ಬರ್ತಾ ಇತ್ತು. ಅದರಲ್ಲಿ ನಾನು ಇಂಟರ್ನ್ಯಾಷನಲ್ ನ್ಯೂಸ್ನ ನೋಡ್ತಾ ಇದ್ದೆ. ನನಗೆ ಇಂಗ್ಲೀಷ್ ಸ್ವಲ್ಪ ಬರವಣಿಗೆ ಇದ್ದಿದ್ದರಿಂದ, ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದಿದ್ದರಿಂದ ನಾನು ಪ್ರತಿದಿನ ಇಂಟರ್ನ್ಯಾಷನಲ್ ನ್ಯೂಸ್ ಬರೀತಾ ಇದ್ದೆ. ಅದ್ರ ಜೊತೆಗೆ ನಾನು ಐ ಆಮ್ ದ ಫಸ್ಟ್ ಎಂಪ್ಲಾಯ್ ಅಲ್ಲೇ. ಅದು 1.5 ವರ್ಷ ಆ್ಯಪ್ ಟಿ ವಿ ಅಂತ ಇತ್ತು, ಅದು ಕಾಂಟ್ರಾಕ್ಟ್ ಕೊಟ್ಟಿದ್ರು ಸನ್ ನೆಟ್ವರ್ಕ್ನವರು. ಅದು ಮೇನ್ ಸನ್ ನೆಟ್ವರ್ಕ್ ನಾವು ವರ್ಕ್ ಮಾಡ್ತಾ ಇರಲಿಲ್ಲ, ಅಲ್ಲಿ ಒಂದು ಆ್ಯಪ್ ಟಿ ವಿ ಅನ್ನೋಂಥ ಒಂದು ಪ್ರೊಡಕ್ಷನ್ ಹೌಸ್ಗೆ ಕಾಂಟ್ರಾಕ್ಟ್ ಥರ ಕೊಟ್ಟಿದ್ರು. ಅಲ್ಲಿ ನಾವು 3 ಜನ ಮಾತ್ರ ಡೆಸ್ಕಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಹಾಗಾಗಿ ನಾನು ಹೆಡ್ಲೈನು ಬರಿತಾ ಇದ್ದೆ, ಟ್ರಾನ್ಸ್ಲೇಷನ್ನು ಮಾಡ್ತಾ ಇದ್ದೆ. ಹೀಗಾಗಿ ಉದಯ ನ್ಯೂಸ್ ಚಾನೆಲ್ನ ಮೊದಲನೇ ಹೆಡ್ಲೈನ್ ಬರೆದಿರೋರು, ಮೊದಲೇ ಸುದ್ದಿ ಬರೆದವ್ ನಾನು. ಐ ಆಮ್ ದ ಫಸ್ಟ್ ಎಂಪ್ಲಾಯ್ ಅಂತ ಇವಾಗಲೂ ನಾನು ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಕನ್ನಡದ ಖಾಸಗಿ ವಾಹಿನಿಯ ಮೊಟ್ಟ ಮೊದಲ ಪತ್ರಕರ್ತ ನಾನು. ಸೊ ಅಲ್ಲಿಂದ ನನ್ನ ಜರ್ನಿ ಶುರುವಾಯಿತು. ಆಮೇಲೆ 1.5 ವರ್ಷ ಆದಮೇಲೆ ಸನ್ ನೆಟ್ವರ್ಕ್ ಅದನ್ನು ಟೇಕ್ ಓವರ್ ಮಾಡಿ ಸನ್ ಟಿ ವಿ ಆಫೀಸ್ ಏನಿದೆ, ಅವಾಗ ಅಣ್ಣಾ ಅರಿವಾಲಯಂ DMK ಹೆಡ್ ಕ್ವಾರ್ಟರ್ಸಲ್ಲೇ ಸನ್ ಟಿ ವಿ ಆಫೀಸ್ ಇತ್ತು. ಅಲ್ಲಿ ತಮಿಳುನಾಡಿನಿಂದ ಸನ್ ಟಿ ವಿ, ಕೇರಳದಿಂದ ಸೂರ್ಯ ಟಿ ವಿ, ಜೆಮಿನಿ ಟಿ ವಿ ಮತ್ತು ನಮ್ಮ ಉದಯ ಟಿ ವಿ ಎಲ್ಲ ನ್ಯೂಸ್ ಸೆಕ್ಷನ್ ಒಂದೇ ಕಡೆ ಇತ್ತು, ಕಂಪಾರ್ಟ್ಮೆಂಟ್ಗಳು ಬೇರೆ ಇತ್ತು. ಸೊ ಅಲ್ಲಿ ನಾವು 1.5 ವರ್ಷ ಮಾಡಿದೆ. ಅವಾಗ ನಾನು ಉದಯ ಮೇನ್ ಚಾನೆಲ್ಗೆ ಪ್ರತಿ ಭಾನುವಾರ ಒಂದು ಪ್ರಪಂಚ ಪರ್ಯಟನೆ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಆ ಪ್ರಪಂಚ ಪರ್ಯಟನೆ ಕಾರ್ಯಕ್ರಮದಲ್ಲಿ ಜಗತ್ತಿನ ಬೇರೆ ಬೇರೆ ಸುದ್ದಿಗಳನ್ನು ನಾವು ರೈಟರ್ಸು ಬೇರೆ ಬೇರೆ ಕಡೆಯಿಂದ ಸ್ಕ್ರಿಪ್ಟನ್ನು ತೊಗೊಂಡು ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿಂದನೇ ವಿಜುವಲ್ಸ್ ತೊಗೊಂಡು ಎಡಿಟ್ ಮಾಡಿ ಮಾಡ್ತಾ ಇದ್ವಿ. ಅದು ಭಾಳ ಪಾಪ್ಯುಲರ್ ಆಯ್ತು. ಅವಾಗ ಪ್ರತಿ ಭಾನುವಾರ ಬಂದರೆ ತುಂಬ ಜನ ಕಾಯ್ದು ನೋಡ್ತಾ ಇದ್ರು. ಅದು ನಾವು ಇದು ಹೇಳ್ತೀವಲ್ಲ, ವರ್ಲ್ಡ್ ದಿಸ್ ವೀಕ್ ಅಂತ ಬರ್ತಾ ಇತ್ತು. ಅವಾಗ ಭಾಳ ಪ್ರಣಯ್ ರಾಯ್ ಅವ್ರದ್ದು ಹೌದೌದು, ತುಂಬ ಜನ ಅದ್ರ ಬಗ್ಗೆ ಪ್ರಜಾವಾಣಿಯಲ್ಲಿ, ಹಾಯ್ ಬೆಂಗಳೂರಲ್ಲೆಲ್ಲ ಬರಿತಾ ಇದ್ರು, ರಿಯಾಕ್ಷನ್ ಬರ್ತಾ ಇತ್ತು. ಸೊ ನಾವು ಅಲ್ಲಿ ಈ ಏನು ಪ್ರಪಂಚ ಪರ್ಯಟನೆ ಇದೆ ಅದು ಪ್ರಣಯ್ ರಾಯ್ ಅವರ ವರ್ಲ್ಡ್ ದಿಸ್ ವೀಕ್ ಅಂತ ಏನು ಬರ್ತಿತ್ತು, ಅದೇ ರೀತಿ ಕನ್ನಡದಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮ ಮಾಡಿರುವಂಥ ಒಂದು ಹೆಗ್ಗಳಿಕೆ ನಂದು. ಅದರಲ್ಲಿ ನನ್ನ ಹೆಸರು ಕೂಡ ಬರ್ತಾ ಇತ್ತು. ನಾನು ಪ್ರತಿ ವಾರ ಒಂದು ಪ್ರಪಂಚ ಪರ್ಯಟನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೆ. ಅದಾದಮೇಲೆ 3 ವರ್ಷ ಆದಮೇಲೆ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಎಲ್ಲವೂ ಕೂಡ ಅಲ್ಲಿ ಕೇರಳದವರು, ತಮಿಳುನಾಡು ಎಲ್ಲನೂ ಶಿಫ್ಟ್ ಮಾಡಿದರು. ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಮೇಲೆ ನಾನು ರಿಪೋರ್ಟರ್ ಆದೆ. ನಾನು ಅಲ್ಲಿವರೆಗೂ 3 ವರ್ಷ ಡೆಸ್ಕಲ್ಲಿದ್ದೆ, ಸಬ್ ಎಡಿಟರ್ ಆಗಿದ್ದೆ, ಸೀನಿಯರ್ ಸಬ್ ಎಡಿಟರ್ ಆಗಿದ್ದೆ. ಬೆಂಗಳೂರಿಗೆ ಬಂದ ಮೇಲೆ ಸುಮಾರು 20 ವರ್ಷ ನಾನು ರಿಪೋರ್ಟರ್ ಆಗೇ ಇದ್ದೆ. ನಾನು ಹೆಚ್ಚು ಪೊಲಿಟಿಕಲ್ ರಿಪೋರ್ಟಿಂಗೇ ಮಾಡ್ತಾ ಇದ್ದೆ. ಸೀನಿಯರ್ ಪೊಲಿಟಿಕಲ್ ರಿಪೋರ್ಟರ್ ಆಗಿ ಅಲ್ಲಿ 20 ವರ್ಷ ಕೆಲಸ ಮಾಡಿದೆ. ಅದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಜರ್ನಿ. ನನಗೆ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ಈ ಪತ್ರಿಕೋದ್ಯಮದಲ್ಲಿ ಯಾವಾಗಲೂ ಫೀಲ್ಡ್ಗೆ ಹೋದಾಗ ಭಾಳ ಒಳ್ಳೆ ಅನುಭವಗಳಾಗುತ್ತೆ. ಹಾಗಂತ ಎಲ್ಲವೂ ಖುಷಿ ಕೊಡುವಂಥದ್ದಲ್ಲ. ಕೆಲವೊಂದು ಲೈಫ್ ರಿಸ್ಕ್ ಇರುವಂಥದ್ದು, ಕೆಲವೊಂದು ಚಾಲೆಂಜಿಂಗ್ ಆಗಿರುವಂಥದ್ದು ಇರುತ್ತೆ, ಕೆಲವೊಂದು ರೇರ್ ಆದಂಥ ಅವಕಾಶಗಳು ಕೂಡ ಈ ಒಂದು ನಾವು ರಿಪೋರ್ಟಿಂಗಲ್ಲಿ ಸಿಗುತ್ತೆ. ಈಗ ಇಷ್ಟೆಲ್ಲ ಅನುಭವ ಅನುಭವ ತೊಗೊಂಡ್ರಲ್ಲ ನೀವೆಲ್ಲರೂ, ಈಗ ರಿಪೋರ್ಟಿಂಗ್ ಹೋದಾಗ ತಮ್ಮ ಅನುಭವ ಹೇಗಿತ್ತು ನೋಡಿ? ಮೊದಲೇ ಅನುಭವ ನನಗೆ ರಿಪೋರ್ಟಿಂಗ್ ಬೆಂಗಳೂರಿಗೆ ಬಂದಾಗ ನನಗೆ ಬೆಂಗಳೂರಿನ ಒಡನಾಟ ಸ್ವಲ್ಪ ಕಡಿಮೆ ಆಗಿತ್ತು. ಯಾಕಂದ್ರೆ ನಾನು ಮೊದಲು ಮಾಡಿದ್ದೆ, ನಾನು ಬೆಂಗಳೂರು ಈವ್ನಿಂಗರಲ್ಲಿ ಹೊಸ ದಿಗಂತಲ್ಲಿ ಇದ್ದಾಗಲೂ ಕೂಡ ನಾನು ಬೆಂಗಳೂರಲ್ಲಿ ಮಾಡಿದ್ದೆ. ಆಮೇಲೆ ನಾನು UNIದಲ್ಲಿ ಇಂಟರ್ನ್ಶಿಪ್ ಮಾಡಿದಾಗ ಫೀಲ್ಡ್ಗೆ ಹೋಗ್ತಾಯಿದ್ದೆ. ಉದಯ ಟಿ ವಿಗೆ ಬಂದಾಗ ನಾನು ಬೆಂಗಳೂರಲ್ಲಿ ರಿಪೋರ್ಟಿಂಗ್ ಶುರು ಮಾಡಿದಾಗ ಆವಾಗ ಟಿ ವಿ ಮಾಧ್ಯಮದಲ್ಲಿ ಕೇವಲ ದೂರದರ್ಶನ ಬಿಟ್ಟರೆ ಉದಯ ಟಿ ವಿ ಒಂದೇ ಇದ್ದಿದ್ದು. ನಾವು ಹೊರಗಡೆ ಹೋದರೆ, ನಾವು ಕ್ಯಾಮ್ರಾ ತೊಗೊಂಡು ಹೋದರೆ ಜನ ಸೇರಿಬಿಡ್ತಾ ಇದ್ರು. ಅಷ್ಟು ಟಿ ವಿ ಬಗ್ಗೆ ಕ್ರೇಜ್ ಇತ್ತು. ಅವಾಗ ಮೊಬೈಲ್ ಇರಲಿಲ್ಲ, ಈ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಮಾಧ್ಯಮ ಅಂದ್ರೇ ಜನರಿಗೆ ಒಂಥರ ಏನೋ ಒಂದು ಹೊಸದು. ಹೀಗಾಗಿ ನಾವು ಹೊರಗಡೆ ಹೋದರೆ, ಫೀಲ್ಡಿಗೆ ಹೋದರೆ ನಮ್ಮನ್ನು ಭಾಳ ಅಭಿಮಾನದಿಂದ ನೋಡ್ತಾ ಇದ್ರು, ಭಾಳ ಗೌರವ ಕೊಡ್ತಾ ಇದ್ರು. ಮಾಧ್ಯಮದವರು ಅಂತಂದರೆ ಏನೋ ವಿಶೇಷ ವ್ಯಕ್ತಿಗಳು. ಅದು ಮಂತ್ರಿಗಳಿಗೆ, IAS ಆಫೀಸರ್ಗೆ, ಡಾಕ್ಟರ್ಸ್ಗೆ ಇಲ್ಲದೆ ಇರುವಂಥ ಗೌರವ ಮರ್ಯಾದೆ ಇತ್ತು ಅವಾಗ ಮಾಧ್ಯಮಗಳೇ ಇಲ್ಲದೆ ಇರುವಂಥ ಕಾಲ. ಹೀಗಾಗಿ ನಮಗೆ ಫೀಲ್ಡಿಗೆ ಹೋದಾಗ ಭಾಳ ಸಂತೋಷ ಕೊಡ್ತಾ ಇತ್ತು. ಆ ಸಮಯದಲ್ಲಿ ನಾನು ರಿಪೋರ್ಟಿಂಗ್ ಮಾಡುವಾಗ ಕೆಲವೊಂದು ಸಿಗದೇ ಇರುವಂಥ ಭಾಳ ರೇರೆಸ್ಟ್ ಆಫ್ ದಿ ರೇರ್ ಅಂತ ಹೇಳ್ತೀವಲ್ಲ, ಅಂಥ ಅವಕಾಶಗಳು ನನಗೆ ಸಿಕ್ಕಿದೆ. ಉದಾಹರಣೆಗೆ ನಾವು ಸ್ಯಾಟಲೈಟ್ ಲಾಂಚ್ ಮಾಡುವಂಥ ಶ್ರೀಹರಿಕೋಟಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಅಲ್ಲಿ ನಾವು ನೇರವಾಗಿ ಸ್ಯಾಟಲೈಟ್ ಲಾಂಚ್ ಮಾಡುವುದನ್ನೆಲ್ಲ ನೋಡಿದ್ದೀನಿ. ಸೊ ಈ ಥರದ ಅನುಭವಗಳೆಲ್ಲ ಆಗಿದೆ. ಆವಾಗ ನಾನು ಏರೋ ಇಂಡಿಯಾ ಶೋನ ಕಂಟಿನ್ಯೂಸ್ 7 ವರ್ಷ ಕವರೇಜ್ ಮಾಡಿದ್ದೀನಿ. ಅದು ಆಮೇಲೆ ಅಮೇರಿಕದ ಒಂದು ವಾರ್ ಫ್ಲೈಟಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಅದೊಂದು ರೇರ್ ಅವಕಾಶ. ಅವಾಗೆಲ್ಲ ಮಾಧ್ಯಮಗಳು ಕಡಿಮೆ ಇತ್ತು. ಹೀಗಾಗಿ ನಮ್ಮನ್ನು ಆ ವಾರ್ ಫ್ಲೈಟಲ್ಲೇ ಒಂದು ರೌಂಡ್ ಸುತ್ತಾಡಿಸಿದ್ರು. ಅದು ಒಂಥರ ರೇರ್ ಅಪಾರ್ಚುನಿಟಿ. ಇದ್ರ ಜೊತೆಗೆ ನಾನು ಬೆಳಗಾವಿ ಅಧಿವೇಶನ ನಡೀತಾ ಇತ್ತು. ಅದನ್ನು ಕಂಟಿನ್ಯೂಸ್ 5 ಟರ್ಮ್ ನಾನು ಕವರೇಜ್ ಮಾಡಿದ್ದೀನಿ. ಬೆಂಗಳೂರಿಂದ ನಾವು 10-15 ಜನ ಹೋಗ್ತಾ ಇದ್ವಿ. ಬೆಳಗಾವಿಯಲ್ಲೇ 1 ತಿಂಗಳು 15 ದಿವಸ ಅಧಿವೇಶನ ನಡೆಯುವ ಟೈಮಲ್ಲೆಲ್ಲ ನಾನು ಇರ್ತಾ ಇದ್ದೆ. ಸೊ ಅದು ಒಂದು ರೇರ್ ಅವಕಾಶ. ಇನ್ನು ಒಂದು ನಾನು ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾದಂಥ
ಒಂದು ರಿಪೋರ್ಟಿಂಗ್ ಎಕ್ಸ್ಪೀರಿಯೆನ್ಸ್ ಅಂದರೆ, ನಾವು ಹಿಂದೆ ಮುಖ್ಯಮಂತ್ರಿ SM ಕೃಷ್ಣ ಅವರು ರೈತ ಸಂಘದ ಅಧ್ಯಕ್ಷ ಆಗಿದ್ದಂಥ MD ನಂಜುಂಡಸ್ವಾಮಿ ಅವರು ಹಾಸ್ಪಿಟಲೈಸ್ ಆಗಿರ್ತಾರೆ, ಅವ್ರಿಗೆ ಕ್ಯಾನ್ಸರ್ ಆಗಿರುತ್ತೆ. ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ಅವ್ರಿಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಹೊರಗಡೆ ಬಂದಾಗ ನಾವು ಮಾಧ್ಯಮದವ್ರು ಹೋಗಿ ಅವ್ರು ಕೇಳ್ತೀವಿ, ಸರ್ ಈ ಥರ ಅವ್ರಿಗೆ ರೈತರಿಗಾಗಿ ಹೋರಾಟ ಮಾಡಿದ್ದಾರೆ, ಇಡೀ ತಮ್ಮ ಜೀವನವನ್ನು ಒಂದು ರೈತ ಸಮುದಾಯಕ್ಕಾಗಿ ಅವರು ಡೆಡಿಕೇಟ್ ಮಾಡಿದ್ದಾರೆ, ಅವ್ರಿಗೆ ಈಗ ಕ್ಯಾನ್ಸರ್ ಆಗಿ ತುಂಬ ದಿನಗಳಿಂದ ಅವರು ಕಿಡ್ವಾಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಇವ್ರಿಗೆ ಸರ್ಕಾರದಿಂದ ಏನಾದರೂ ಅನುಕೂಲ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಅವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರನೇ ಭರಿಸುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವ್ರು ಎಷ್ಟು ದಿವಸ ಟ್ರೀಟ್ಮೆಂಟ್ ತೊಗೊಳ್ತಾರೆ ಅದೆಲ್ಲವನ್ನು ನಮ್ಮ ರಾಜ್ಯ ಸರ್ಕಾರನೇ ಕೊಡುತ್ತೆ. ಆದರೆ ಅವರು ಆಮೇಲೆ ಕ್ಯಾನ್ಸರ್ ಆಗಿ ತೀರ್ಕೊಳ್ತಾರೆ ನಂಜುಂಡಸ್ವಾಮಿ ಅವರು. ಆದರೆ 6 ತಿಂಗಳು ವರ್ಷ ಆದರೂ ಆ ಹಾಸ್ಪಿಟಲ್ ಬಿಲ್ಲ ಕ್ಲಿಯರ್ ಮಾಡಲ್ಲ SM ಕೃಷ್ಣ ಅವ್ರ ಸರ್ಕಾರ. ಅದನ್ನು ನಾನು ಮತ್ತೆ ವರದಿ ಮಾಡಿದೆ ಉದಯ ನ್ಯೂಸ್ ಚಾನಲಲ್ಲಿ. ಅದನ್ನು ಯಾವಾಗ ನಮ್ಮ ಸುದ್ದಿ ಮಾಧ್ಯಮದಲ್ಲಿ ಬಂತೋ ಅದನ್ನು ಅಸೆಂಬ್ಲಿಯಲ್ಲಿ ವಾಟಾಳ್ ನಾಗರಾಜ್ ಅವರು ರೇಸ್ ಮಾಡಿದರು. ನೋಡಿ, ಉದಯ ನ್ಯೂಸ್ ಚಾನಲಲ್ಲಿ ಹನುಮೇಶ್ ಶಾವಗಲ್ ಅವರು ಈ ಥರ ಒಂದು ವರದಿ ಮಾಡಿದ್ದಾರೆ, ಸರ್ಕಾರ ಬಿಲ್ ಕ್ಲಿಯರ್ ಮಾಡಿಲ್ಲ ಅಂತ. ಅವಾಗ ತಕ್ಷಣ SM ಕೃಷ್ಣ ಅವರು ಅದಕ್ಕೆ ರಿಯಾಕ್ಟ್ ಮಾಡಿ ತಕ್ಷಣ ಬಿಲ್ ಕ್ಲಿಯರ್ ಮಾಡ್ತಾರೆ. ಸೊ ಇದೊಂದು ಖುಷಿ ಕೊಟ್ಟಂಥದ್ದು, ಒಬ್ಬ ರೈತ ಹೋರಾಟಗಾರನ ಹಾಸ್ಪಿಟಲ್ ಬಿಲ್ ಕ್ಲಿಯರ್ ಮಾಡಿಸಿರುವಂಥ ಖುಷಿ. ಆ ಒಂದು ಮಾಧ್ಯಮಕ್ಕೆ ಎಷ್ಟು ಶಕ್ತಿ ಇರುತ್ತೆ ಅನ್ನೋವಂಥದ್ದು, ಅದೊಂದು ನನಗೆ ಜೀವನದಲ್ಲಿ ನೆನಪಿರುವಂಥ ಅನುಭವ. ಇನ್ನೊಂದು, ನಾನು ಉದಯ ನ್ಯೂಸ್ ಚಾನಲ್ ರಿಪೋರ್ಟಿಂಗ್ ಮಾಡುವಾಗ ನೈಟ್ ಶಿಫ್ಟಲ್ಲಿದ್ದೆ. ನಾವು ಬೆಳಗ್ಗೆ ಎದ್ದು ರಿಪೋರ್ಟಿಂಗ್ ಹೋಗ್ತಿದ್ವಿ. ಕೆಲವು ಅರ್ಲಿ ಮಾರ್ನಿಂಗ್ ಏನಾದರೂ ಇನ್ಸಿಡೆಂಟ್ ಆದಾಗ ನನಗೆ ಬೆಳಗ್ಗೆ ಒಂದು 4:30-5 ಗಂಟೆಗೆ ಒಂದು ಫೋನ್ ಬಂತು. ಅವಾಗೆಲ್ಲ ಪೊಲೀಸ್ದು ಕಾಂಟ್ಯಾಕ್ಟ್ ಚೆನ್ನಾಗಿರ್ತಿತ್ತು. ಮಾಧ್ಯಮದವರಿಗೆ ಫೋನ್ ಮಾಡೋರು ಅಥವಾ ಯಾರಾದರೂ ಹೇಳೋರು, ಮಾಗಡಿ ರೋಡಲ್ಲಿ ಒಂದು ಮಾರುತಿ ವ್ಯಾನ್ ಆಕ್ಸಿಡೆಂಟ್ ಆಗಿದೆ, ಒಂದಿಬ್ಬರು ಗಾಯಗೊಂಡಿದ್ದಾರೆ, ಏನೋ ಸತ್ತಿದ್ದಾರೆ, ಇಮಿಡಿಯೇಟ್ ಹೋಗಬೇಕು ಅಂತ ಆಯಿತು. ನಾನು ಕ್ಯಾಮ್ರಾಮನ್ ಕರ್ಕೊಂಡು ಅಲ್ಲಿಗೆ ಹೋದಾಗ ಅದೆಲ್ಲ ಶೂಟಿಂಗ್ ಮಾಡುವಾಗ ಮಾರುತಿ ವ್ಯಾನಲ್ಲಿ ಒಂದೆರಡು ಪೇಪರು, ಈ ನಾವು ಜೆರಾಕ್ಸ್ ಎಲ್ಲ ಮಾಡಿಸ್ತೇವಲ್ಲ ಆ ಸೈಜ್ ಪತ್ರಿಕೆಯಲ್ಲಿ ಏನೋ ಬರೆದಿರೋದು ಬಿದ್ದಿದ್ದು, ಒಂದು 10-15 ಪೇಪರ್ಗಳು. ನಾನು ಅದನ್ನು ಹೋಗಿ ನೋಡಿ ನಮ್ಮ ಕ್ಯಾಮ್ರಾದಲ್ಲಿ ಅದನ್ನು ಶೂಟ್ ಮಾಡಿಸಿದೆ. ಅದರಲ್ಲಿ ಏನು ಬರೆದಿತ್ತಂದರೆ, ಅದು ಆ ಟೈಮಲ್ಲಿ ತುಂಬ ಚರ್ಚ್ಗಳಲ್ಲಿ ಬ್ಲಾಸ್ಟ್ ಆಗ್ತಾ ಇತ್ತು, ಚರ್ಚ್ ಬಾಂಬ್, ಆ ಘಟನೆಗಳಾಗ್ತಾ ಇತ್ತು. ಅದರಲ್ಲಿ ನೀವು ಈ ಚರ್ಚ್ ಬಿಟ್ಟು ಹೋಗಿ, ಈ ದೇಶ ಬಿಟ್ಟು ಹೋಗಿ, ಇಲ್ಲದೇ ಇದ್ದರೆ ನಿಮ್ಮನ್ನು ಬ್ಲಾಸ್ಟ್ ಮಾಡ್ತೀವಿ ಅನ್ನೋ ಥರ ಒಂದು ಸಂದೇಶ ಇತ್ತು. ನನಗಿದು ಡೌಟ್ ಬಂತು, ಯಾಕೆ ಹೀಗೆ ಬರೆದಿದ್ದಾರೆ, ಈ ಪಾಂಪ್ಲೆಟು ಈ ಮಾರುತಿ ವ್ಯಾನಲ್ಲಿ ಯಾಕೆ ಸಿಕ್ತು ಅನ್ನುವಂಥ ಡೌಟ್ ಬಂತು. ನಾನು ಅವಾಗ ಯೋಚನೆ ಮಾಡಿದೆ, ಆ ದೀನ್ ದಯಾಳ್ ಅಂಜುಮನ್ ಸಂಘಟನೆ ಇಡೀ ದೇಶದಲ್ಲಿ ಗೋವಾ, ಕರ್ನಾಟಕ, ಹೀಗೆ ಬೇರೆ ಬೇರೆ ಕಡೆ ಚರ್ಚಲ್ಲಿ ಬ್ಲಾಸ್ಟ್ ಮಾಡ್ತಾಯಿದ್ರು. ಅವ್ರ ಉದ್ದೇಶ ಏನಂದರೆ ಕ್ರಿಶ್ಚಿಯನ್ನು ಮತ್ತು ಹಿಂದೂಗಳ ನಡುವೆ ಒಂದು ಬಾಂಧವ್ಯ ಕದಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ರು. ಅದು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾಯಿತ್ತು. ಆಮೇಲೆ ಆವಾಗಿನ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿ ಅವ್ರ ಹತ್ಯೆಗೂ ಕೂಡ ಅವರು ಸಂಚು ಮಾಡಿದರು. ಇಂಥ ಒಂದು ದೊಡ್ಡ ಘಟನೆ ಆ ಬ್ಲಾಸ್ಟ್ ಆದಾಗ ಆ ಒಂದು ಜೆರಾಕ್ಸ್ ಏನು ಸಿಕ್ವಲ್ಲ ಅದನ್ನೆಲ್ಲ ಕಡೆ ಅಂಟಿಸ್ತಾ ಇದ್ರು ಅವರು. ಎಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಚರ್ಚಲ್ಲಿ ಈ ಪಾಂಪ್ಲೆಟನ್ನು ಅಂಟಿಸ್ತಾ ಇದ್ರು. ನಾನು ಅವತ್ತು ಬಂದು ಬೆಳಗ್ಗೆ 7:30 ಸುದ್ದಿಗೆ ಅದನ್ನು ಕೊಟ್ಟೆ, ಈ ಥರ ಒಂದು ಘಟನೆ ಆಗಿದೆ, ವ್ಯಾನ್ ಆಕ್ಸಿಡೆಂಟಲ್ಲಿ ಈ ಥರ ಸಿಕ್ಕಿದೆ. ಸೊ ಇದು ಚರ್ಚ್ ಬ್ಲಾಸ್ಟ್ಗೂ ಈ ಒಂದು ಆಕ್ಸಿಡೆಂಟ್ಗೂ ಸಂಬಂಧ ಇದೆ, ಇಲ್ಲಿದ್ದವ್ರಿಗೂ ಇದರಲ್ಲಿ ಕಲ್ಪ್ರಿಟ್ ಇರ್ಬೋದು ಅನ್ನುವಂಥ ಸುದ್ದಿಯನ್ನು ಕೊಟ್ಟೆ. ಮುಂದೆ ಪೊಲೀಸರು ಅದನ್ನು ತನಿಖೆ ಮಾಡ್ತಾರೆ. ಆ ಅಂಜುಮನ್ ಸಂಘಟನೆಗೆ ಸೇರಿದವರು ಅವರಾಗಿರ್ತಾರೆ. ಅವರಿಂದಾಗಿ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಚರ್ಚ್ ಬ್ಲಾಸ್ಟ್ ಆಗಿತ್ತು ಅವರೆಲ್ಲ ಸಿಕ್ಕು ಅವ್ರನ್ನ ಅರೆಸ್ಟ್ ಮಾಡಿ ಆಮೇಲೆ ಆ ಸಂಘಟನೆಯನ್ನು ಬ್ಯಾನ್ ಮಾಡಿ ಆ ಚರ್ಚ್ ಬ್ಲಾಸ್ಟ್ ಕತೆ ಅಲ್ಲಿಗೆ ಎಂಡ್ ಆಗುತ್ತೆ. ಅಂದರೆ ಅದರ ಉದ್ದೇಶ ಯಾರೋ ಹಿಂದೂ ಮತ್ತು ಕ್ರಿಶ್ಚಿಯನ್ರ ನಡುವೆ ಕಂದಕ ಸೃಷ್ಟಿ ಮಾಡಬೇಕು, ಗೊಂದಲ ಅನ್ನುವಂಥದ್ದು ಅಂತ ಗೊತ್ತಾಗುತ್ತೆ. ಸೊ ಆ ಒಂದು ಘಟನೆಯಿಂದ ಒಂದು ದೊಡ್ಡ ಇನ್ಸಿಡೆಂಟ್ನ ನಾವು ಜನರಿಗೆ ತೋರಿಸಿದಂಥ ಒಂದು ಖುಷಿ ನನಗೆ. ಆ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಥರ ಆಗಿತ್ತದು. ಸೊ ಅದು ಒಂದು ಇತಿಹಾಸದಲ್ಲಿ ಇರುವಂಥ ನನ್ನ ಅನುಭವ ರಿಪೋರ್ಟಿಂಗಲ್ಲಿ. ಇನ್ನು ರಾಜ್ಕುಮಾರ್ ಕಿಡ್ನ್ಯಾಪ್ ಆದಾಗ ನಮಗೆ ಭಾಳ ಲೈಫ್ ರಿಸ್ಕ್ ಎಲ್ಲ ಇತ್ತು. ಅವಾಗ ಜನ ಹೊಡೆಯೋಕೆ ಬರೋರು, ಅಟ್ಯಾಕ್ ಮಾಡೋರು. ಮತ್ತು ಅವತ್ತು ಯಾವಾಗ ಹಡ್ಸನ್ ಸರ್ಕಲ್ ಏನಿದೆ ಅಲ್ಲಿ ನಾವು ರಿಪೋರ್ಟಿಂಗ್ ಹೋಗಿದ್ವಿ. ನಮ್ಮ ಕ್ಯಾಮ್ರಾಮನ್ ರಮೇಶ್ ಅಂತ ಇದ್ದರು, ನಾನು ಅವರಿಬ್ಬರು ಹೋಗಿದ್ವಿ. ಅವಾಗ ಈ ಫೈರ್ ಎಲ್ಲ ಮಾಡಿದರು. ನಾವು ಸ್ವಲ್ಪದ್ರಲ್ಲೇ ತಪ್ಪಿಸ್ಕೊಂಡೆ. ಅವತ್ತೇನಾದರೂ ನಮಗೆ ಸ್ವಲ್ಪ ದೇವರು ಕೈ ಕೊಟ್ಟಿದ್ರು ನಾವು ಅವತ್ತು ಪ್ರಾಣ ಹೋಗೋದು, ನಾನು ಮತ್ತು ನಮ್ಮ ಕ್ಯಾಮ್ರಾಮನ್. ಆವಾಗಿನ ಒಂದು ಅಲ್ಲಿ ಪಕ್ಕದಲ್ಲೇ ಒಂದು ಥಿಯೇಟ್ರ್ ಇತ್ತು. ಆ ಥಿಯೇಟ್ರ್ ಒಳಗಡೆ ಹೋಗಿ ನಾವು ಸೆಲ್ಲರ್ಲೆಲ್ಲ ಅವಿತ್ಕೊಂಡು ಕೂತ್ಕೊಂಡಿದ್ವಿ. ತುಂಬ 1-2-3 ಜನ ಸತ್ರು ಕೂಡ ಅಲ್ಲೇ ನಮ್ಮ ಕಣ್ಣು ಮುಂದೆನೇ ಫೈರ್ ಆಯಿತು. 1-2-3 ಜನ ಸತ್ರು. ನಾವು ಸ್ವಲ್ಪದರಲ್ಲೇ ಎಸ್ಕೇಪ್ ಆಗಿ ಅಲ್ಲಿ ಇದು ಮಾಡಿದ್ವಿ. ಆಮೇಲೆ ರಾಜ್ಕುಮಾರ್ ಅವರು ತೀರ್ಕೊಂಡಾಗೂ ಕೂಡ ಯಶವಂತಪುರ ಸರ್ಕಲಲ್ಲಿ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಬಂದಾಗ ಟಿಯರ್ ಗ್ಯಾಸ್ ಸಿಡಿಸ್ತಾರೆ. ಅವಾಗ ನನ್ನ ಜೊತೆ ಕ್ಯಾಮ್ರಾಮನ್ ಆನಂದ್ ಅಂತ ಇದ್ರು. ಅವಾಗ ನಮಗೆ ಟಿಯರ್ ಗ್ಯಾಸ್ ಎಲ್ಲ ಸಿಡಿದು ಕಣ್ಣು ಫುಲ್ ಕಾಣದಂಗಾಗಿ ನಾವು ಮೇಲಿಂದ ಹೋಟ್ಲ್ ಇರುತ್ತೆ ಪಕ್ಕದಲ್ಲಿ ಸರ್ಕಲಲ್ಲಿ,
ಆ ಹೋಟ್ಲಲ್ಲಿ ಕೆಳಗೆ ಬೀಳ್ತೀವಿ ಇಬ್ರು, ನಾನು ನಮ್ಮ ಕ್ಯಾಮ್ರಾಮನ್ನು. ಅವಾಗ ತಕ್ಷಣ ನಮ್ಮನ್ನು ಅವ್ರು ಎತ್ಕೊಂಡೋಗಿ ಹೋಟೆಲ್ನವರು ಮಲಗಿಸಿ ನಮ್ಮ ಕಣ್ಣಲ್ಲಿ ಈರುಳ್ಳಿ ಹಿಂಡ್ತಾರೆ. ಈರುಳ್ಳಿ ಹಿಂಡಿದ್ರೆ ಬೇಗ ರಿಲ್ಯಾಕ್ಸ್ ಆಗುತ್ತೆ. ಸೊ ಆ ಥರ ಎಲ್ಲ ಅನುಭವಗಳಿದೆ. ಈ ಪತ್ರಿಕೋದ್ಯಮದ ಇವೆಲ್ಲ ಬಹಳ ರೋಚಕ ಅನುಭವಗಳು. ಅದರಲ್ಲಿ ಈ ಥರದ್ದು ನಮಗೆ ಈ ರಾಜ್ಕುಮಾರ್ ಕಿಡ್ನ್ಯಾಪ್ ಆದಾಗ ಮತ್ತು ಅವ್ರು ತೀರ್ಕೊಂಡಾಗ ನಾವು ಬಹಳ ಲೈಫ್ ರಿಸ್ಕ್ ತೊಗೊಂಡು ಕೆಲಸ ಮಾಡಿದ್ವಿ. ಅವಾಗೆಲ್ಲ ಮಾಧ್ಯಮಗಳಿರಲಿಲ್ಲ, ಜನರು ಯಾವುದೋ ಸಿಟ್ಟನ್ನು ತಗೊಂಡು ನಮ್ಮ ಮೇಲೆ ತೋರಿಸೋರು, ಈ ಥರದ ಗೊಂದಲಗಳಾಗೋದು. ಸೊ ಇವೆಲ್ಲ ಘಟನೆಗಳನ್ನ ನೆನಪಿಸ್ಕೊಂಡಾಗ ಈ ಫೀಲ್ಡಲ್ಲಿ ವರ್ಕ್ ಮಾಡೋದಿದೆಯಲ್ಲ, ಅದು ಬಹಳ ರೋಚಕವಾದಂಥ ಅನುಭವ. ಎಷ್ಟೋ ಸರ್ತೆ ನಮ್ಮ ಜೀವ ಕೂಡ ಅಂಗೈಯಲ್ಲಿ ಹಿಡ್ಕೋಬೇಕಾಗುತ್ತೆ, ಡೇಂಜರ್ ಕೂಡ ಇರುತ್ತೆ. ಈಗ ಹೊಸ್ದಾಗಿ ಫೀಲ್ಡಿಗೆ ಬರ್ತಾರಲ್ಲ, ಹೊಸ್ದಾಗಿ ಎಲ್ಲ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಫೀಲ್ಡಿಗೆ ಬರೋ ಹೊಸ ತಂಡಕ್ಕೆ ತಾವೇನು ಹೇಳ್ತೀರಿ? ನೋಡಿ, ಇವತ್ತು ಮಾಧ್ಯಮ ಕ್ಷೇತ್ರ ಬಹಳ ಬದಲಾವಣೆ ಆಗಿದೆ. ಮಾಧ್ಯಮ ಹೊರಗಡೆ ತಿಳ್ಕೊಂಡಷ್ಟು ಅಷ್ಟು ನಾವೇನಂತೀವಿ ಕೇಕ್ ವಾಕ್ ಅಲ್ಲ, ಅಂದರೆ ಈಸಿ ಕೆಲಸ ಅಲ್ಲ. ಭಾಳ ರಿಸ್ಕ್ ಇರುವಂಥದ್ದು, ಭಾಳ ಡೆಡಿಕೇಶನ್ ಬೇಕು, ಭಾಳ ಹಾರ್ಡ್ ವರ್ಕ್ ಮಾಡಬೇಕು. ಇವತ್ತು ಯಾರ ತಂದೆ ತಾಯಿಗಳು ನನ್ನ ಮಗ ಪತ್ರಕರ್ತ ಆಗು, ಮೀಡಿಯಾಕ್ಕೆ ಹೋಗಂತ ಹೇಳಲ್ಲ. ಎಲ್ಲ ತಮ್ಮ ಮಕ್ಕಳನ್ನ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, ಅವ್ನು ಫಾರಿನ್ ಕಳಿಸ್ಬೇಕಂತಾರೆ. ಯಾವ ತಂದೆ ತಾಯಿ ಕೂಡ ಜರ್ನಲಿಸ್ಟ್ ಆಗು ಅಂತ ಹೇಳಲ್ಲ. ಇವತ್ತು ಜರ್ನಲಿಸಮ್ ಫೀಲ್ಡೇ ಭಾಳ ರಿಸ್ಕ್ ಇರುವಂಥದ್ದು. ಮತ್ತು ಇವತ್ತು ಇದೊಂದು ಉದ್ಯಮ ಸ್ವರೂಪವನ್ನು ಪಡೆದಿರೋದ್ರಿಂದ ಮತ್ತು ಸಾಕಷ್ಟು ಸ್ಪರ್ಧೆಗಳು, ಇವತ್ತು ಡಿಜಿಟಲ್ ಮಾಧ್ಯಮಗಳು ಬಂದಿರೋದ್ರಿಂದ ಇದರಲ್ಲಿ ಆರ್ಥಿಕವಾಗಿ ಕೂಡ ಪತ್ರಕರ್ತರಿಗೆ ಬಹಳ ಕಷ್ಟದ ದಿನಗಳು ಇವಾಗ ಇದೆ ಅಂತ ಹೇಳ್ಬೋದು. ಈಗ ಇಲ್ಲ ಏನು ಕೆಲಸ ಇಲ್ಲ, ಸಮಾಜ ಸೇವೆ ಮಾಡ್ತೀವಿ ಅಂತ ಹೋಗ್ತಾರಲ್ಲ, ಹೌದು, ಈ ಥರ ಆಗಿದೆ. ಇದರಲ್ಲಿ ನಿಜವಾದ ಪತ್ರಕರ್ತರಿಗೂ ಪತ್ರಕರ್ತರು ಇರೋರಿಗೂ ವ್ಯತ್ಯಾಸ ಇಲ್ದಂಗಾಗಿ ಇವತ್ತು ಇಡೀ ಪತ್ರಿಕೋದ್ಯಮ ಅನ್ನುವಂಥದ್ದೇ ಒಂದು ಕಲಸ ಮೇಲೋಗರ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಜನರಿಗೂ ಕೂಡ ಯಾರು ಪತ್ರಕರ್ತರು ಯಾರಲ್ಲ ಅನ್ನುವಂಥದ್ದು. ನಾನು ಹೊಸದಾಗಿ ಈ ಫೀಲ್ಡಿಗೆ ಬರುವಂಥವ್ರಿಗೆ ನನ್ನ ಒಂದು 30 ವರ್ಷದ ಅನುಭವ ಆ ಹಿನ್ನೆಲೆಯಲ್ಲಿ ಹೇಳುವಂಥದ್ದು, ಪತ್ರಿಕೋದ್ಯಮಕ್ಕೆ ಬರುವಂಥವರು ಇವತ್ತಿನ ಕಾಲದಲ್ಲಿ ತಾಂತ್ರಿಕ ಜ್ಞಾನ ಸಾಕಷ್ಟು ಜನರಿಗೆ ಇರುತ್ತೆ. ಯಾಕಂದ್ರೆ ಅವರೆಲ್ಲ ಮೊಬೈಲ್ ಬಂದ ಮೇಲೆ ಈ ಪತ್ರಿಕೋದ್ಯಮಕ್ಕೆ ಬಂದಂಥವ್ರು. ನಮ್ಮ ಕಾಲದಲ್ಲಿ ಮೊಬೈಲು ಇರಲಿಲ್ಲ, ಟಿ.ವಿ ಟೆಕ್ನಾಲಜಿನೇ ಅವಾಗ ದೊಡ್ಡದು, ಒಂದು ಸ್ಯಾಟಲೈಟ್ ಟೆಕ್ನಾಲಜಿ ಇದ್ದಂಗೆ ಇತ್ತು ಅವಾಗ. ಇವಾಗ ಹುಟ್ಟುತ್ತಾನೆ ಮೊಬೈಲಲ್ಲಿ ಹಿಡ್ಕೊಂಡೇ ಹೋಗ್ತಾರೆ ಮಕ್ಕಳು. ಹೀಗಾಗಿ ಇವತ್ತು ತಂತ್ರಜ್ಞಾನ ಮಕ್ಕಳಿಗೆ ಪತ್ರಿಕೋದ್ಯಮಕ್ಕೆ ಬರುವಂಥವ್ರಿಗೆ ಎಲ್ರಿಗೂ ಇದೆ. ಆದರೆ ವಿಷಯ ಜ್ಞಾನದ ಕೊರತೆ, ಸಬ್ಜೆಕ್ಟ್ ನಾಲೆಜ್ ಅಂತ ನಾವೇನು ಹೇಳ್ತೀವಿ, ಅದು ಎದ್ದು ಕಾಣ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಟಿ.ವಿ ಮಾಧ್ಯಮ ಮತ್ತು ಡಿಜಿಟಲ್ ಮಾಧ್ಯಮದಲ್ಲಿರೋರಿಗೆ ಸಬ್ಜೆಕ್ಟ್ ನಾಲೆಜ್ ಅನ್ನುವಂಥದ್ದಿಲ್ಲ. ಇವತ್ತು ರಾಜಕೀಯ ಇತಿಹಾಸ ಗೊತ್ತಿಲ್ಲ, ದೇಶದ ರಾಜಕೀಯ ಇತಿಹಾಸ ಗೊತ್ತಿಲ್ಲ, ಸಾಂಸ್ಕೃತಿಕ ಇತಿಹಾಸ ಗೊತ್ತಿಲ್ಲ. ಮತ್ತು ನಮ್ಮ ಟಿ.ವಿ ಮಾಧ್ಯಮದಲ್ಲಿರೋರಿಗೂ ಕೂಡ ಇವತ್ತು ಒಂದು ಭಾಳ ಹಿಂದೆ ಬೇಡ, ನಿಜಲಿಂಗಪ್ಪ ದೇವರಾಜ ಅರಸ್ ಕಾಲದ್ದು, ಹೆಗಡೆ ಕಾಲದ್ದು ಬೇಡ, ನಿನ್ನೆ ಮೊನ್ನೆ ಎಸ್.ಎಂ. ಕೃಷ್ಣ ಅವ್ರ ಕಾಲದ ರಾಜಕೀಯ ಹೇಳಿದ್ರೆ ಅರ್ಥ ಆಗಲ್ಲ ಅವ್ರಿಗೆ. ಎಲ್ಲ ಕೇಳ್ಬಿಟ್ಟಾದ್ಮೇಲೆ ತಮ್ಮ ಹೆಸರೇನು ಅಂತ ಕೇಳ್ತಾರೆ. ನೋಡಿ, ಇದು ಈ ನೀವು ಪಾಯಿಂಟ್ ಭಾಳ ಇದನ್ನು ನಾವು ಭಾಳ ಗಮನಿಸಬೇಕಾಗೋದು. ಹಿಂದೆ ನಾನು ಪತ್ರಿಕೋದ್ಯಮಕ್ಕೆ ಬಂದಾಗ ಅವಾಗೆಲ್ಲ ಪ್ರೆಸ್ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ಗಳಾಗೋದು. ಇದೇ ಎಮ್ ಡಿ ನಂಜುಂಡಸ್ವಾಮಿ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡುವಾಗ ಒಬ್ಬ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಒಬ್ಬ ಹೊಸ ಹುಡುಗಿ ಲೇಡಿ ರಿಪೋರ್ಟರ್ ಬರ್ತಾಳೆ. ಬಂದ್ಬಿಟ್ಟು ಅವರು ನಂಜುಂಡಸ್ವಾಮಿ ಅವರ ಪ್ರೆಸ್ ಮೀಟ್ ಶುರು ಆಗಬೇಕು. ಅಷ್ಟೊತ್ತಿಗೆ ಅವಳು ಪ್ರಶ್ನೆ ಕೇಳ್ತಾಳೆ, ನೀವು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತಾಳೆ. ನೀವು ಯಾರು, ನಿಮ್ಮ ಸಂಘಟನೆ ಏನು, ನಿಮ್ಮ ಹೆಸರೇನು ಅಂತ. ಅವಾಗ ನಂಜುಂಡಸ್ವಾಮಿ ಅವ್ರು ಹೇಳ್ತಾರೆ, ನೋಡು ನಾನು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ನೀನು ನನ್ನ ಪ್ರೆಸ್ ಮೀಟಿಗೆ ಅಟೆಂಡ್ ಮಾಡಬೇಡ, ಗೆಟ್ ಔಟ್ ಅಂತ ಹೇಳ್ತಾರೆ. ಯಾಕಂದರೆ ನಾವು ಯಾರನ್ನ ಇಂಟರ್ವ್ಯೂ ಮಾಡ್ತೀವಿ, ಯಾರು ಪ್ರೆಸ್ ಮೀಟ್ ಅಟೆಂಡ್ ಮಾಡ್ತೀವಿ, ಅವ್ರ ಬಗ್ಗೆ ಗೊತ್ತಿರಬೇಕನ್ನುವಂಥದ್ದು. ಹೀಗಾಗಿ ನಾವು ವ್ಯಕ್ತಿಗಳು ಹೂ ಈಸ್ ಹೂ, ಇವತ್ತು ಅವ್ರ ವಿಷಯ ಗೊತ್ತಿಲ್ಲ ಅಂದ್ರೆ ನಾವು ಅವ್ರನ್ನ ಮಾತಾಡೋಕ್ಕಾಗಲ್ಲ. ಒಬ್ಬ ರಾಜಕಾರಣಿ ಇರ್ಬೋದು, ಒಬ್ಬ ಸೆಲೆಬ್ರಿಟಿ ಇರ್ಬೋದು, ಅವ್ರ ಹಿನ್ನೆಲೆಯನ್ನು ನಾವು ತಿಳ್ಕೊಬೇಕು. ಆವಾಗಲೇ ಪತ್ರಕರ್ತರಾಗೋಕ್ಕೆ ಸಾಧ್ಯ, ಅವರಿಂದ ವಿಷಯಗಳನ್ನು ಹೊರಗೆ ತೆಗ್ಸೋಕ್ಕೆ ಸಾಧ್ಯ. ಹೀಗಾಗಿ ಪತ್ರಕರ್ತರಾದಂಥವ್ರಿಗೆ ವಿಷಯ ಜ್ಞಾನದ ಕೊರತೆ ಇವತ್ತಿನ ಕಾಲದಲ್ಲಿ ದೊಡ್ಡ ಸಮಸ್ಯೆ. ಅವ್ರಿಗೆ ಟೆಕ್ನಿಕಲ್ ನಾಲೆಜ್ ಇದೆ, ಇವತ್ತು ಚೆನ್ನಾಗಿ ಬರೀತಾರೆ, ಕಂಪ್ಯೂಟರ್ ಗೊತ್ತಿದೆ, ಮೊಬೈಲ್ ಗೊತ್ತಿದೆ, ಅಪ್ಲೋಡ್ ಮಾಡೋದು ಗೊತ್ತಿದೆ, ಡೌನ್ಲೋಡ್ ಮಾಡೋದು ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದರೆ ವಿಷಯಗಳ ಜ್ಞಾನ ಇಲ್ಲ. ಈ ಸಬ್ಜೆಕ್ಟ್ ನಾಲೆಜ್ ಯಾಕೆ ಕೊರತೆ ಆಗ್ತಾ ಇದೆ ಅಂದರೆ ಓದುವ ಹವ್ಯಾಸ ಕಡಿಮೆ ಆಗಿದೆ. ಹಿಂದೆ ಪತ್ರಕರ್ತರಂದರೆ ಅವ್ರಿಗೆ ಯಾಕೆ ಗೌರವ ಇತ್ತು ಅಂದರೆ, ಇವತ್ತು ಸಾಹಿತಿಗಳು, ಕಲಾವಿದರು, ಇತಿಹಾಸಕಾರರಿಗೆ ಎಷ್ಟು ಗೌರವ ಇತ್ತೋ ಅಷ್ಟೇ ಗೌರವ ಪತ್ರಕರ್ತರಿಗಿತ್ತು. ಅವರು ಅಷ್ಟು ಓದ್ಕೊಳ್ತಾ ಇದ್ರು. ಒಂದು ಪುಸ್ತಕ ಈಗ ಹೋಗ್ಬಿಟ್ಟಿದೆ, ಓದೋ ಹವ್ಯಾಸಗಳೇ ಹೋಗ್ಬಿಟ್ಟಿದೆ. ಹೀಗಾಗಿ ಹೊಸ ಪತ್ರಕರ್ತರಿಗೆ ಈ ಓದುವಂಥ ಹವ್ಯಾಸ ಬೆಳೆಸ್ಕೋಬೇಕು. ವಿಷಯ ಜ್ಞಾನದ ಕೊರತೆ ಎದ್ದು ಕಾಣುತ್ತೆ, ಅದನ್ನು ನೀಗಿಸ್ಕೊಂಡಾಗ ಮಾತ್ರ ಒಳ್ಳೆಯ ಪತ್ರಕರ್ತರಾಗೋದಕ್ಕೆ ಸಾಧ್ಯ. ಮತ್ತು ಪತ್ರಿಕೋದ್ಯಮವನ್ನು ಯಾವತ್ತು ನಾವು ಅದನ್ನ ಏನಂತ ಕರಿತೀವಿ ಅಂದರೆ, ಪತ್ರಕರ್ತರಾದವರು ಈ ಒಂದು ಸಮಾಜದ ಅಥವಾ ಒಂದು ಸರ್ಕಾರದ ಅವರಿಗೆ ವಾಚ್ ಡಾಗ್ ಅಂತ ಕರಿತೀವಿ. ಅಂದರೆ ಅವರು ಕಾವಲು ನಾಯಿಗಳು. ನಾವು ಸಂವಿಧಾನದಲ್ಲಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಮಾಧ್ಯಮವನ್ನು 4ನೇ ಅಂಗ ಅಂತ ಕರಿತೀವಿ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಆದಮೇಲೆ ಪತ್ರಿಕಾ ರಂಗ ಕೂಡ ಇದು ಒಂದು ಕಾವಲು ನಾಯಿಯ ಥರ ಕೆಲಸ ಮಾಡಬೇಕು.
ಈ ಮೂರು ಅಂಗಗಳು ತಪ್ಪು ಮಾಡಿದಾಗ ಅದನ್ನು ಜನರಿಗೆ ತೋರಿಸುವಂಥ ಕೆಲಸವನ್ನು ಈ ಒಂದು ಪತ್ರಿಕಾ ರಂಗ ಮಾಡಬೇಕಾಗತ್ತೆ. ಇವತ್ತು ಕಾರ್ಯಾಂಗದಲ್ಲಿ ತಪ್ಪಾದಾಗ, ನ್ಯಾಯಾಂಗದಲ್ಲಿ ತಪ್ಪುಗಳಾದಾಗ, ಶಾಸಕಾಂಗದಲ್ಲಿ ತಪ್ಪಾದಾಗ ಅದನ್ನು ಎತ್ತಿ ಸಮಾಜಕ್ಕೆ ತೋರಿಸುವಂಥ ಒಂದು ಜವಾಬ್ದಾರಿ ಇವತ್ತು ಪತ್ರಕರ್ತರ ಮೇಲಿದೆ. ಆದರೆ ಇವತ್ತು ಪತ್ರಕರ್ತರು ಈ ವಾಚ್ ಡಾಗ್, ಕಾವಲು ನಾಯಿಗಳ ಬದಲಾಗಿ ಸಾಕು ನಾಯಿಗಳಾಗ್ತಾ ಇದ್ದಾರೆ. ಬಿಸ್ಕಿಟ್ ಹಾಕಿದವ್ರಿಗೆ ಏನು ಅವರು ಕಾಲು ಕೆಳಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಪತ್ರಕರ್ತರಾದವರು ನೀವು ಯಾವತ್ತು ವಾಚ್ ಡಾಗ್ ಆಗಿರಿ, ಈ ಸಾಕು ನಾಯಿಗಳಾಗಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಥರದ್ದು ಅಂದರೆ ನೀವು ಯಾರೋ ದುಡ್ಡು ಕೊಟ್ಟವರು ಅಥವಾ ಗಣ್ಯ ವ್ಯಕ್ತಿಗಳಂತಲ್ಲ, ಪತ್ರಕರ್ತನಾದವನಿಗೆ ಅದನ್ನು ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ. ನಾವು ಪತ್ರಕರ್ತರಾದವರು ಯಾವಾಗಲೂ ನೇರವಾಗಿ ಮಾತಾಡಬೇಕು, ಸತ್ಯವನ್ನೇ ಮಾತಾಡಬೇಕು. ನಮಗೆ ಎಷ್ಟೇ ವೈರಿಗಳಿರಲಿ, ನಮ್ಮನ್ನ ಎಷ್ಟೇ ಜನ ಟೀಕೆ ಮಾಡಲಿ, ನಮ್ಮ ವಿರೋಧಿಗಳಿದ್ರೂ ಕೂಡ ಸತ್ಯವನ್ನು ಹೇಳುವುದೇ ಒಬ್ಬ ಪತ್ರಕರ್ತನ ಕಾಯಕ ಅನ್ನುವಂಥದ್ದು. ಹೀಗಾಗಿ ಪತ್ರಕರ್ತರಾದವರಿಗೆ ಧ್ಯೇಯನಿಷ್ಠೆ ಇರಬೇಕು, ಸತ್ಯದ ಪರವಾಗಿರಬೇಕು. ಅವ್ರಿಗೆ ಎಷ್ಟೇ ಸವಾಲುಗಳು ಬಂದರೂ ಅದನ್ನು ಎದುರಿಸುವಂಥ ಒಂದು ಶಕ್ತಿ ಅವರು ಬೆಳೆಸ್ಕೋಬೇಕು. ತಮ್ಮ ಕುಟುಂಬದ ವ್ಯವಸ್ಥೆ ಹೇಗಿದೆ? ನಾನು ನೋಡಿ, ನನ್ನ ಕುಟುಂಬ, ನಾನು ಬೆಂಗಳೂರಿಗೆ ಬಂದು 30 ವರ್ಷ ಆಯಿತು. ನನಗೆ ಮದುವೆ ಆಗಿ ಆಗಲೇ 24 ವರ್ಷ ಆಗಿದೆ, ಈಗ 25ನೇ ವರ್ಷ. ನನ್ನ ಶ್ರೀಮತಿಯವರು ಕೂಡ ಒಂದು ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬಳು ಮಗಳಿದ್ದಾಳೆ. ಮಗಳು MSc ಮಾಡಿ ಈಗ ಯೋಗ ಥೆರಪಿಸ್ಟ್ ಆಗಿದ್ದಾಳೆ. ಅದ್ರ ಜೊತೆಗೆ ಅವಳು ಕಥಕ್ ಡ್ಯಾನ್ಸರ್ ಕೂಡ. ಬೇರೆ ಬೇರೆ ದೆಹಲಿ, ಮುಂಬೈ ಸೇರಿದಂಗೆ ಬೇರೆ ಬೇರೆ ಕಡೆ ಕಥಕ್ ನೃತ್ಯದ ಪ್ರದರ್ಶನ ಕೂಡ ಕೊಡ್ತಾ ಇದ್ದಾಳೆ. ಅದೇ ರೀತಿ ಬೇರೆ ಬೇರೆ ದೇಶದ, ಈಗ ಆಸ್ಟ್ರೇಲಿಯಾ ಇರ್ಬೋದು, ಅಮೇರಿಕಾ ಇರ್ಬೋದು, ಲಂಡನ್, ಈ ಥರದ ಬೇರೆ ಬೇರೆ ದೇಶಗಳ ಜನರಿಗೆ ಆನ್ಲೈನಲ್ಲಿ ಯೋಗ ಕೂಡ ಹೇಳ್ತಾ ಇದ್ದಾಳೆ ಅವಳು ಪ್ರತಿದಿನ. ಅದರಲ್ಲಿ ಕೆಲವೊಂದಿಷ್ಟು ಈ ಮೆಂಟಲಿ ರಿಟಾರ್ಡೆಡ್ ಇರ್ತಾರೆ, ಮೆಮೊರಿ ಪವರ್ ಕಡಿಮೆ ಆಗಿರುತ್ತೆ, ಅಂಥವ್ರಿಗೆ ಆನ್ಲೈನಲ್ಲಿ ಯೋಗ ಹೇಳೋದ್ರಿಂದ ಅವರ ಮೆಮೊರಿ ಪವರು ಮತ್ತೆ ರಿಕವರ್ ಆಗುತ್ತೆ. ಸೊ ಆ ಥರದ ಒಂದು ಪ್ರಯೋಗಗಳನ್ನು ಕೂಡ ಅವಳು ಮಾಡ್ತಾ ಇದ್ದಾಳೆ. ಮತ್ತು ಈ ಯೋಗ ಥೆರಪಿನಲ್ಲೇ ಅವಳು PhD ಕೂಡ ಈಗ ಮಾಡ್ಬೇಕು ಅಂದ್ಕೊಂಡಿದ್ದಾಳೆ. ಎಸ್ ವ್ಯಾಸ ಯೂನಿವರ್ಸಿಟಿ ಏನಿದೆ ಅದರಲ್ಲಿ ಅವಳು ಈಗ MSc ಮಾಡಿ ಕಂಪ್ಲೀಟ್ ಮಾಡಿದ್ದಾಳೆ. ಈ ಥರ ಹೊಸ ಹೊಸ ಪ್ರಯೋಗಗಳನ್ನು ಕೂಡ ಮಾಡ್ತಾ ಇದ್ದಾಳೆ. ನಮ್ಮ ಊರಿನ ಅಂದರೆ ನಮ್ಮ ತಂದೆ ತಾಯಿ ಕಡೆ ಕುಟುಂಬ ಅಂದರೆ ನಾವು ಒಟ್ಟು 4 ಜನ. ನಮ್ಮ ಅಣ್ಣ ಅವರು ಗೌರ್ಮೆಂಟ್ ಕಾಲೇಜಲ್ಲಿ ಲೆಕ್ಚರ್ ಆಗಿ ರಿಟೈರ್ ಆಗಿದ್ದಾರೆ. ನಮ್ಮ ಅಕ್ಕ ಒಬ್ಬರು, ಅವರು ಹುಬ್ಳಿಯಲ್ಲಿ ಇರ್ತಾರೆ. ಇನ್ನೊಬ್ಬ ಅಕ್ಕ, 2ನೇ ಅಕ್ಕ, ಅವರು ಮುಂಡ್ರಿಗೆಯಲ್ಲಿ ಇರ್ತಾರೆ. ಅವ್ರಿಗೂ 2 ಮಕ್ಕಳಿದ್ದಾರೆ. ಅವ್ರ ಮಕ್ಕಳೆಲ್ಲ ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಎಲ್ಲರೂ ಸಾಫ್ಟ್ವೇರು ಬೇರೆ ಬೇರೆ ಓದ್ಕೊಂಡು ಬಹುಶಃ ಎಲ್ಲ ಬಂದಿದ್ದಾರೆ. ನನ್ನ ಮಿಸ್ಸಸ್ ಮನೆ ಕಡೆ ಕೂಡ ಅವಳು 4ನೇಯವರು, ಅವರೆಲ್ಲ ಬೆಂಗಳೂರಿನವರು. ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರೇ. ಈಗ ನಮ್ಮ ಒಂದು ಸಂತೃಪ್ತ ಕೌಟುಂಬಿಕ ಜೀವನ ಕೂಡ ಇದೆ, ಯಾವುದೇ ಒಂದು ತೊಂದರೆ ಇಲ್ಲ. ಬಹುಶಃ ನಾವು ಮಾಧ್ಯಮ ಕ್ಷೇತ್ರಕ್ಕೆ ಆ ಕಾಲದಲ್ಲಿ ಬಂದಿದ್ದರಿಂದ ನಮಗೊಂದು ಹೊಸ ಹೊಸ ಅನುಭವಗಳು, ಗೌರವ, ಈ ಮಾಧ್ಯಮ ಕ್ಷೇತ್ರದಲ್ಲಿ ಸಿಗಬೇಕಾದಂಥ ಎಲ್ಲ ಗೌರವಗಳು, ಪುರಸ್ಕಾರಗಳು, ಜನರಿಂದ ಪ್ರೀತಿ ಎಲ್ಲವೂ ಸಿಕ್ಕಿದೆ ಅಂತ ಹೇಳ್ಬೋದು. ಬಹುಶಃ ನಾವು ಒಂದು ರೀತಿ ಅದೃಷ್ಟವಂತರು. ನಾವು ಆ ಟೈಮಲ್ಲಿ ಯಾವುದೇ ಮಾಧ್ಯಮಗಳು, ಅದರಲ್ಲೂ TV ಮಾಧ್ಯಮ ಇಲ್ಲದೇ ಇದ್ದಾಗ ನಾವೇ ಮೊದಲಿಗರಾಗಿದ್ದರಿಂದ ಅವಾಗ ಇದ್ದವರೇ ನಾವು. ಹೀಗಾಗಿ ನಮಗೆ ಎಲ್ಲ ಅನುಕೂಲತೆಗಳು, ಗೌರವಗಳು ಸಿಕ್ಕಿದೆ. ಆವಾಗ ನಾವು ವಿಧಾನಸೌಧಕ್ಕೆ ಹೋದರೆ ಶಾಸಕರು ಕುತ್ಕೊಳ್ಳೋ ಜಾಗದವರೆಗೂ ಬಿಡ್ತಾ ಇದ್ರು. ಅವಾಗ ಮಾಧ್ಯಮಗಳೇ ಕಡಿಮೆ ಇದ್ರು. ಇವಾಗೆಲ್ಲ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಈಗ ಅಸೆಂಬ್ಲಿ ಒಳಗೆ ಬಿಡ್ತಾ ಇಲ್ಲ, ಯಾಕಂದ್ರೆ 15-20 ಚಾನೆಲ್ಗಳು, 50-60 ಕ್ಯಾಮ್ರಾಗಳು ಬರುತ್ತೆ. ಹೀಗಾಗಿ ರಾಜಕಾರಣಿಗಳು ಕೂಡ ಇವತ್ತು ದೂರ ಇಟ್ಟಿದ್ದಾರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಮಾಧ್ಯಮಗಳು ತುಂಬ ಜಾಸ್ತಿ ಆಗೋಯ್ತು, ಕಾಂಪಿಟೇಷನ್ ಜಾಸ್ತಿ ಆಯಿತು, ಕ್ವಾಲಿಟಿ ಕಡಿಮೆ ಆಯಿತು. ಹೀಗಾಗಿ ಇವತ್ತು ಮಾಧ್ಯಮ ಕ್ಷೇತ್ರ ಮೊದಲಿನಷ್ಟು ಆಕರ್ಷಕವಾಗಿ ಏನು ಎಲ್ಲರೂ ಕಳೆ ಇಲ್ಲ. ಮೊದಲು ಪತ್ರಕರ್ತರಿಗೆ ಬಹಳ ಗೌರವವಾಗಿ ಬೆಲೆ ಇತ್ತು, ಎಲ್ಲರೂ ಪತ್ರಕರ್ತರನ್ನ ಒಂದು ವಿಶೇಷ ದೃಷ್ಟಿಯಿಂದ ನೋಡ್ತಾ ಇದ್ರು. ಇವಾಗ ಬದಲಾವಣೆ ಈಗ ಆಗ್ಬಿಟ್ಟಿದ್ದಾರೆ. ಒಟ್ಟಾರೆ ನನ್ನ ಒಂದು ಅನುಭವದಲ್ಲಿ ಪತ್ರಿಕೋದ್ಯಮ ಅನ್ನುವಂಥದ್ದು ನಿಜವಾಗೂ ಕೂಡ ಒಂದು ವಿಶಿಷ್ಟವಾದಂಥ ವೃತ್ತಿ. ಇದರಲ್ಲಿ ಆರ್ಥಿಕವಾಗಿ ನಾವು ಹೆಚ್ಚು ಸಾಧನೆ ಮಾಡದೇ ಇದ್ದರೂ ಕೂಡ ಇವತ್ತು ಎಲ್ರಿಗೂ ಕೂಡ ಪತ್ರಕರ್ತರಿಗೆ ಆರ್ಥಿಕ ಸಮಸ್ಯೆಗಳಿದೆ. ಸರ್ಕಾರದಲ್ಲಿ ಕೊಡುವಂಥ ಅನುಕೂಲತೆಗಳು ಇವತ್ತು ನಾವು ಹೇಳ್ತೀವಿ, ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಎಲ್ಲರೂ ಭಾಷಣ ಮಾಡ್ತಾರೆ. 3 ಅಂಗಕ್ಕೂ ಸರ್ಕಾರದ ಸೌಲಭ್ಯ ಇದೆ, ಸಂಬಳ ಇದೆ. ನ್ಯಾಯಾಂಗದವ್ರಿಗೂ ಸಂಬಳ ಇದೆ, ಶಾಸಕಾಂಗದಲ್ಲಿರೋರ್ಗೂ ಇದೆ, ಕಾರ್ಯಾಂಗದಲ್ಲಿ ಇರೋರ್ಗೂ ಇದೆ. ಸರ್ಕಾರಿ ಸಂಬಳ ತಗೊಳ್ದೇನೆ ಕೆಲಸ ಮಾಡುವಂಥವ್ರು ಪತ್ರಕರ್ತರು. ಆದರೂ ನಾವು ಸಂವಿಧಾನದ 4ನೇ ಅಂಗ. ನಮಗೆ ಖಾಸಗಿ ಸಂಸ್ಥೆಗಳ ಸಂಬಳ ಕೊಡೋದ್ರಿಂದ ಬಹಳಷ್ಟು ಪತ್ರಕರ್ತರಿಗೆ ಇವತ್ತು ಆರ್ಥಿಕವಾಗಿ ಸಮಸ್ಯೆ ಇದೆ. ಇದನ್ನು ಸರ್ಕಾರ ಕೂಡ ಗಮನಿಸಬೇಕು, ಸಂಘ ಸಂಸ್ಥೆಯವರು ಗಮನಿಸಬೇಕು, ಮತ್ತು ಸಮಾಜ ಕೂಡ ಈ ಮಾಧ್ಯಮದಲ್ಲಿ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡೋದ್ರ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂಥ ಪತ್ರಕರ್ತರನ್ನ ಕಾಪಾಡ್ಕೋಬೇಕು, ಅವ್ರನ್ನ ಸಂರಕ್ಷಿಸಬೇಕು. ಇವತ್ತು ಹೆಂಗೆ ಹುಲಿಗಳು ನಶಿಸಿ ಹೋಗ್ತಾ ಇದ್ದಾವೆ, ಅಳಿವಿನ ಅಂಚಿನಲ್ಲಿವೆ, ನಾವೇನು ಎಂಡೇಂಜರ್ ಸ್ಪೆಸೀಸ್ ಅಂತೀವಲ್ಲ, ಅಲ್ಲ, ನಿಜವಾದ ಪತ್ರಕರ್ತರು ಅಳಿವಿನಂಚಿನಲ್ಲಿದ್ದಾರೆ.
ಹುಲಿಗಳು ಹೇಗೆ ಅಳಿವಿನಂಚಿಗೆ ಬಂದಿದ್ದಾವೆ, ಅದೇ ರೀತಿ ಪ್ರಾಮಾಣಿಕ ನಿಷ್ಠೂರವಾದಿ ಹಾನೆಸ್ಟ್ ಪತ್ರಕರ್ತರೇನಿದ್ದಾರೆ, ಒಳ್ಳೆ ಪತ್ರಕರ್ತರು, ಅವರು ಇವತ್ತು ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು. ಅವ್ರನ್ನ ಉಳಿಸ್ಬೇಕಾದಂಥ ಹೊಣೆಗಾರಿಕೆ ಈ ಸಮಾಜದ ಮೇಲಿದೆ. ಸರ್ಕಾರ ಉಳಿಸುತ್ತೋ ಇಲ್ಲ ಗೊತ್ತಿಲ್ಲ, ಸಮಾಜ ಕೂಡ ಇಂಥ ಪ್ರಾಮಾಣಿಕರು, ಯಾರು ನಿಜವಾದ ಜ್ಞಾನವಂತರಿದ್ದಾರೆ, ವಿಷಯ ಜ್ಞಾನ ಇರುವಂಥ ಪತ್ರಕರ್ತರನ್ನ ಸಂರಕ್ಷಿಸುವಂಥ ಕೆಲಸವನ್ನು ಈ ಸಮಾಜ ಮಾಡಿದರೆ ಮುಂದಿನ ಪೀಳಿಗೆಗೆ ಈ ಒಂದು ಸಮಾಜದ ಅಂಕುಡೊಂಕುಗಳನ್ನು, ಸರ್ಕಾರದ ವೈಫಲ್ಯಗಳನ್ನು ತೋರಿಸುವಂಥದ್ದು ಸಾಧ್ಯ ಆಗುತ್ತೆ. ಇಲ್ಲದೇ ಇದ್ದರೆ ಪತ್ರಿಕೋದ್ಯಮ ಅನ್ನೋವಂಥದ್ದು ಯಾವುದೋ ಎಲ್ಲ ಉದ್ಯಮಗಳ ಥರ ಇದು ಒಂದು ಉದ್ಯಮ ಆಗುತ್ತೆ ಅನ್ನುವಂಥದ್ದು. ಇದ್ರ ಜೊತೆಗೆ ಪತ್ರಿಕೋದ್ಯಮ ಶಿಕ್ಷಣ ಅಂತ ಬಂದಾಗ ಇವತ್ತು ಮೀಡಿಯಾ ಎಜುಕೇಷನ್ ಕೂಡ ಭಾಳಷ್ಟು ಅಪ್ಡೇಟ್ ಆಗಬೇಕಾಗಿದೆ. ಭಾಳಷ್ಟು ಕಡೆ ಇವತ್ತು ಮಾಧ್ಯಮ ಶಿಕ್ಷಣ ಮುಚ್ತಾ ಇದ್ದಾವೆ. ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ, ಪ್ರೈವೇಟ್ ಕಾಲೇಜ್ಗಳಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಇದನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸುವಂಥದ್ದು ಕೂಡ ಆಗಬೇಕು. ಈ ಮಾಧ್ಯಮ ಕ್ಷೇತ್ರಕ್ಕೆ ಬರುವಂಥವ್ರಿಗೆ ಒಂದು ಆಕರ್ಷಕ ಆರ್ಥಿಕ ಬೆಂಬಲ ಇಲ್ಲದೇ ಇದ್ದರೆ, ಸಂಬಳ ಇಲ್ಲದೇ ಇದ್ದರೆ, ಇದು ಮುಂದಿನ ದಿನಗಳಲ್ಲಿ ಯಾರೂ ಕೂಡ ಇದಕ್ಕೆ ಬರೋದಿಲ್ಲ. ಹೀಗಾಗಿ ಸರ್ಕಾರ ಕೂಡ ಈ ಮಾಧ್ಯಮ ಶಿಕ್ಷಣಕ್ಕೆ ಒಂದು ಗುಣಮಟ್ಟವನ್ನು ಫಿಕ್ಸ್ ಮಾಡಬೇಕು, ಅದಕ್ಕೆ ಯೋಗ್ಯವಾದಂಥ ಪ್ರೋತ್ಸಾಹವನ್ನು ಕೊಡಬೇಕು, ಸ್ಕಾಲರ್ಶಿಪ್ಪನ್ನು ಕೊಡಬೇಕು. ಈ ಥರದ್ದು ಮಾಡದೆ ಹೋದರೆ ಎಜುಕೇಷನ್ ಲೆವೆಲಲ್ಲೇ ಇವತ್ತು ಭಾಳ ಸಮಸ್ಯೆ ಆಗ್ತಾಯಿದೆ. ಅನೇಕ ಖಾಸಗಿ ಮಾಧ್ಯಮ ಶಿಕ್ಷಣ ಸಂಸ್ಥೆಗಳು ಇವತ್ತು ಮುಚ್ಚೋಗಿದ್ದಾವೆ. ಇವತ್ತು ನಾವು ದೊಡ್ಡ ದೊಡ್ಡ ಮಾಧ್ಯಮ ಶಿಕ್ಷಣ ಸಂಸ್ಥೆಗಳನ್ನು, ಇವತ್ತು ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಗಳಿದ್ದಾಗ ಒಂದು ದೊಡ್ಡ ಮಾಧ್ಯಮ ಸಂಸ್ಥೆನೇ ಶುರು ಮಾಡಿದರು ಕುಂಬಳಗೋಡಲ್ಲಿ. ಇವತ್ತು ಅದು ಕೂಡ ಮುಚ್ಚೋಗಿದೆ. ಹೀಗೆ ಮಾಧ್ಯಮ ಶಿಕ್ಷಣ ಅನ್ನೋದೇ ಕಡಿಮೆ ಆಗ್ತಾ ಇದೆ, ಬರುವವರ ಸಂಖ್ಯೆನೂ ಕಡಿಮೆ ಆಗ್ತಾ ಇದೆ. ನಮ್ಮ ಯೂನಿವರ್ಸಿಟಿಯಲ್ಲೇ 40 ಜನ ಇಂಟೇಕ್ ಇದ್ದರೆ ಅಲ್ಲಿ 10-15 ಜನ ಬರ್ತಾ ಇದ್ದಾರೆ. ಮಾಧ್ಯಮ ಕ್ಷೇತ್ರಕ್ಕೆ ಯಾರು ಬರ್ತಾ ಇಲ್ಲ. ಸೊ ಹೀಗಾಗಿ ಈ ಮಾಧ್ಯಮ ಕ್ಷೇತ್ರಕ್ಕೆ ಯುವಕರು, ಯುವ ಜನಾಂಗ ಬರುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಆಕರ್ಷಕವಾದಂಥ ಕೆಲಸಗಳನ್ನು ಸರ್ಕಾರ ಮಾಡಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಇದಕ್ಕೆ ಸರ್ಕಾರದ ಸೌಲಭ್ಯಗಳನ್ನು ಕೂಡ ಕೊಟ್ಟರೆ ಈ ಕ್ಷೇತ್ರಕ್ಕೆ ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ಇಲ್ಲದೇ ಇದ್ದರೆ ಈ ಪತ್ರಿಕೋದ್ಯಮ ಅನ್ನುವಂಥದ್ದು ಒಂದು ಯಾವುದೋ ಅನ್ಆರ್ಗನೈಸ್ ಸೆಕ್ಟರ್, ಅಸಂಘಟಿತ ವಲಯ ಥರ ಆಗಿ ಏನೋ ತಮ್ಮ ಪಾಡಿಗೆ ತಾವು ಮಾಡ್ತಾರ ಇದ್ದಾರೆ ಅನ್ನುವಂಥದ್ದಾಗತ್ತೆ. ಮತ್ತು ನಿಜವಾದ ಪತ್ರಕರ್ತರು, ನಿಜವಾಗಿ ಅಧ್ಯಯನ ಮಾಡಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದು ಬರೆಯುವಂಥವರು, ಹೇಳುವಂಥವರ ಸಂಖ್ಯೆ ಕಾಲಕ್ರಮೇಣ ಕಡಿಮೆ ಆಗುತ್ತೆ. ಹೀಗಾಗಿ ಮಾಧ್ಯಮ ಶಿಕ್ಷಣಕ್ಕೂ ಕೂಡ ಇವತ್ತು ಆದ್ಯತೆಯನ್ನು ಕೊಡಬೇಕನ್ನುವಂಥದ್ದು ನನ್ನ ಒಂದು ಅನುಭವ. ಈ ಸೋಷಿಯಲ್ ಮೀಡಿಯಾ ಅದೊಂದು ಸಮಸ್ಯೆ ಎದುರಿಸಬೇಕಾಗಿದೆ ಈಗ. ಹೌದು, ನೋಡಿ, ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಅಡ್ವಾಂಟೇಜು ಆಗಿದೆ, ಡಿಸ್ಅಡ್ವಾಂಟೇಜು ಆಗಿದೆ. ಯಾವುದೇ ಒಂದು ಹೊಸ ಮಾಧ್ಯಮ, ಹೊಸ ಒಂದು ಟೆಕ್ನಾಲಜಿ ಬಂದಾಗ ಅದು ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜ್ ಇದೆ. ಈ ಡಿಜಿಟಲ್ ಮೀಡಿಯಾ, ನಾವು ಸೋಷಿಯಲ್ ಮೀಡಿಯಾ ಅಂತೀವಿ, ಅದನ್ನು ಡಿಜಿಟಲ್ ಮೀಡಿಯಾ ಅಂತೀವಿ. ಡಿಜಿಟಲ್ ಮೀಡಿಯಾ ಬಂದ ಮೇಲೆ ಎಷ್ಟೋ ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಮುಖ್ಯವಾಹಿನಿಯ ಪತ್ರಿಕೆಗಳು, ಮುಖ್ಯವಾಹಿನಿಯ ಟಿ ವಿ ಚಾನಲ್ಗಳು ಹೊರಗೆ ತರದೇ ಇರುವಂಥ ಅನೇಕ ಘಟನೆಗಳನ್ನು ಇವತ್ತು ಡಿಜಿಟಲ್ ಮೀಡಿಯಾ ಹೊರಗೆ ತಂದಿದೆ. ನಾವು ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಎಂಥ ಯಾಕೆಂದರೆ ಇವತ್ತು ಮಾಧ್ಯಮಗಳಿಗೆ ಸರ್ಕಾರದ ಜಾಹೀರಾತು ಬರ್ತಾ ಇರುತ್ತೆ, ಅಥವಾ ಸಂಸ್ಥೆಯ ಮಾಲೀಕರು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿರ್ತಾರೆ. ಹೀಗಾಗಿ ಮುಖ್ಯವಾಹಿನಿಯ ಪತ್ರಿಕೆಗಳು, ಟಿ ವಿ ಚಾನಲ್ಗಳು ಎಷ್ಟೋ ಘಟನೆಗಳನ್ನು ಹೊರಗೆ ತರೋದಿಲ್ಲ. ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಇಲ್ಲ ಇವತ್ತು. ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತ ಮಾಡ್ತಾ ಇರೋರು ಯಾರಾದರೂ ಇದ್ದರೆ ಅವರು ಡಿಜಿಟಲ್ ಮೀಡಿಯಾದವರು. ಇವತ್ತು ನಾನೊಬ್ಬರ ಹೆಸರು ಕೂಡ ಹೇಳ್ತೀನಿ, ನಮ್ಮ ಮಹಾಂತೇಶ್ ಅನ್ನುವಂಥದ್ದು, ದಿ ಫೈಲ್ ಅನ್ನುವಂಥ, ಅವರು ಪ್ರತಿನಿತ್ಯ ಒಂದು ಸರ್ಕಾರದ ಪ್ರಕರಣವನ್ನು ಹೊರಗೆ ತರ್ತಾ ಇದ್ದಾರೆ. ಇವತ್ತು ಯಾವ ಟಿ ವಿ ಮಾಡ್ತಾ ಇದೆ, ಯಾವ ಸ್ಯಾಟಲೈಟ್ ಚಾನೆಲ್ ಮಾಡ್ತಾ ಇದೆ, ಯಾವ ಮುಖ್ಯವಾಹಿನಿ ಪತ್ರಿಕೆ ಮಾಡ್ತಾ ಇದೆ? ಯಾರು ಮಾಡ್ತಾ ಇಲ್ಲ. ಅವರೆಲ್ಲ ಮುಲಾಜಿಗೆ ಒಳಗಾದವರು. ಸರ್ಕಾರ ಕೊಡುವಂಥ ಜಾಹೀರಾತು, ಸರ್ಕಾರದ ಯಾರೋ ಒಬ್ಬ ರಾಜಕಾರಣಿ ಇನ್ಫ್ಲೂಯೆನ್ಸ್ಗೆ ಒಳಗಾದಂಥವ್ರು. ಇವತ್ತು ಡಿಜಿಟಲ್ ಮೀಡಿಯಾ ಯಾರು ಅವರು ಇಂಡಿಪೆಂಡೆಂಟ್ ಅಂತ ಅನೇಕರಿದ್ದಾರೆ. ಹಾಗಂತ ಎಲ್ಲ ಡಿಜಿಟಲ್ ಮೀಡಿಯಾದವರು ಪ್ರಾಮಾಣಿಕರು ಅಂತ ಹೇಳಲ್ಲ, ಅದರಲ್ಲೂ ಕೂಡ ಅಪ್ರಾಮಾಣಿಕರಿದ್ದಾರೆ. ಆದರೆ ಇವತ್ತು ಸತ್ಯವನ್ನು ಹೊರಗೆ ತರುವಂಥ ಕೆಲಸವನ್ನು ಅನೇಕ ಡಿಜಿಟಲ್ ಮಾಧ್ಯಮಗಳು ಮಾಡ್ತಾ ಇದ್ದಾರೆ. ಅವರು ಅದನ್ನು ಯಾಕೆ ಮುಖ್ಯವಾಹಿನಿ ಮಾಧ್ಯಮಗಳು ಮಾಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇವತ್ತು ಪರಾಮರ್ಶೆ ಮಾಡಬೇಕಾಗಿದೆ. ಹೀಗಾಗಿ ಮಾಧ್ಯಮದಲ್ಲಿ ಸಾಕಷ್ಟು ಗೊಂದಲಗಳು, ಸಾಕಷ್ಟು ವಿಚಾರಗಳಿದೆ. ಈ ಡಿಜಿಟಲ್ ಮಾಧ್ಯಮಕ್ಕೂ ಕೂಡ ಸರ್ಕಾರ ಪ್ರೋತ್ಸಾಹ ಕೊಡಬೇಕು, ರಿಕಗ್ನಿಷನ್ ಕೊಡಬೇಕು, ನಿಯಂತ್ರಣ. ಅದು ಫ್ಯಾಕ್ಟ್ ಚೆಕ್ ಅಂತಿದೆ, ಅದರಲ್ಲಿ ನೋಡಿ ಎಲ್ಲ ವ್ಯವಸ್ಥೆನಲ್ಲೂ ಅವ್ಯವಸ್ಥೆಗಳಿದೆ. ಇವತ್ತು ಜುಡಿಷಿಯರಿಯಲ್ಲಿ ಇಲ್ವಾ? ಜುಡಿಷಿಯರಿಯಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳಿದೆ. ಕಾರ್ಯಾಂಗದಲ್ಲಿದೆ, ಶಾಸಕಾಂಗದಲ್ಲಿದೆ. ಡಾಕ್ಟರ್ಸು, ನಾವು ಮೆಡಿಕಲ್ ಫೀಲ್ಡ್ ಅಂತೀವಿ, ಮೆಡಿಕಲ್ ಫೀಲ್ಡಲ್ಲಿ ಎಷ್ಟು ಅವ್ಯವಸ್ಥೆಗಳಿದೆ, ಎಷ್ಟು ಮೋಸ ನಡೀತಾ ಇದೆ, ಎಷ್ಟು ಡಾಕ್ಟರ್ಸ್ಗಳು ಫೇಕ್ ಇದ್ದಾರೆ, ನಾವು ಮಾಧ್ಯಮಗಳಲ್ಲಿ ಬರುವಂಥದ್ದು. ಹಾಗೆ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಅಲ್ಲೂ ಕೂಡ ಒಳ್ಳೆಯವರು ಇದ್ದಾರೆ, ಕೆಲವೊಬ್ಬರು ಫೇಕು ಇದ್ದಾರೆ. ಹೀಗಾಗಿ ನಾವು ಹಂಸಕ್ಷೀರ ನ್ಯಾಯವನ್ನು ಮಾಡಬೇಕಾಗಿದೆ. ಒಳ್ಳೆಯವ್ರನ್ನ ಒಂದು ಕಡೆ ತೆಗೆದಿಡಬೇಕು, ಅವ್ರನ್ನ ಡಿಸ್ಕರೇಜ್ ಮಾಡಬೇಕು. ಹೀಗಾಗಿ ಡಿಜಿಟಲ್ ಮಾಧ್ಯಮ ಬಂದ ಮೇಲೆ ಅನೇಕ ಪತ್ರಕರ್ತರು ಇವತ್ತು ಯಾವುದೇ ಒಂದು ಹೈರಾರ್ಕಿಯಲ್ಲಿ, ಸಂಸ್ಥೆಯಲ್ಲಿರುವಂಥ ಹೈರಾರ್ಕಿಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ.
ಅವ್ರ ಮೇಲೆ ಒಬ್ಬ ಎಡಿಟರ್ ಅಂತ ಇರ್ತಾರೆ, ಅವ್ರ ಮೇಲೆ ಒಬ್ಬರು ಬಾಸ್ ಇರ್ತಾರೆ, ಅವ್ರ ಮೈಂಡ್ ಸೆಟ್ಟಿಗೆ ಸೆಟ್ ಆಗ್ತಾ ಇರಲ್ಲ ಅಂಥವರೆಲ್ಲ ಹೊರಗಡೆ ಬಂದು ಇವತ್ತು ಒಳ್ಳೆ ಡಿಜಿಟಲ್ ಮೀಡಿಯಾಗಳನ್ನು ಮಾಡಿದ್ದಾರೆ, ಅವ್ರದ್ದೇ ಅದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ, ವೆಬ್ಸೈಟ್ಗಳನ್ನು ಮಾಡಿದ್ದಾರೆ, ಈ ಥರದ ಬ್ಲಾಗ್ಗಳನ್ನು ಮಾಡಿ ಬರಿತಾ ಇದ್ದಾರೆ. ಹೀಗೆ ಅನೇಕ ಸೀನಿಯರ್ ಜರ್ನಲಿಸ್ಟ್ಗಳಿಗೆ ಈ ಡಿಜಿಟಲ್ ಮೀಡಿಯಾ ಅನ್ನುವಂಥದ್ದು ಒಂದು ಉತ್ತಮ ವೇದಿಕೆ ಆಗಿದೆ. ಹಾಗಾಗಿ ಡಿಜಿಟಲ್ ಮೀಡಿಯಾ ಅನ್ನುವಂಥದ್ದು ಈ ಪತ್ರಿಕೋದ್ಯಮ ಕ್ಷೇತ್ರವನ್ನೇ ಒಂದು ರೀತಿಯ ಡಿಸೆಂಟ್ರಲೈಸ್ ಮಾಡಿದೆ, ಒಂದು ಅಧಿಕಾರ ವಿಕೇಂದ್ರೀಕರಣ ಅಂತೀವಲ್ಲ ಹಾಗೆ ಈ ಮಾಧ್ಯಮದ ವಿಕೇಂದ್ರೀಕರಣ ಆಗಿದೆ. ಇವತ್ತು ಯಾರೇ ಒಬ್ಬ ಪತ್ರಕರ್ತ ನಾನು ಸ್ವತಂತ್ರವಾಗಿ ನಾನು ಏನು ಬೇಕೋ ಅದನ್ನು ಹೇಳ್ತೀನಿ ಅಂದರೆ ಅವ್ನಿಗೊಂದು ವೇದಿಕೆ ಇದೆ, ಕಡಿಮೆ ಖರ್ಚಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವನು ಯೂಟ್ಯೂಬಲ್ಲಿ ಬರೀಬೋದು, ಹಾಕ್ಬೋದು, ಇಂಟರ್ವ್ಯೂ ಮಾಡ್ಬೋದು. ಸೊ ಈ ರೀತಿಯ ಒಂದು ಕ್ರಾಂತಿಕಾರಿ ಬದಲಾವಣೆಗಳು ಕೂಡ ಮಾಧ್ಯಮದಲ್ಲಿದೆ. ಇದರ ಸಾಧಕ ಬಾಧಕಗಳ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕಾಗುತ್ತೆ. ನಾನು ಕೂಡ ನಿಮಗೆ ಗೊತ್ತಿದೆ, ನನ್ನದೇ ಆದಂಥ ಒಂದು ಡಿಜಿಟಲ್ ಮಾಧ್ಯಮ ಮಾಡಿದ್ದೀನಿ ಮತ್ತು ಕರ್ನಾಟಕದಲ್ಲಿ ಒಂದು ಕರ್ನಾಟಕ ರಾಜ್ಯ ಡಿಜಿಟಲ್ ಮಾಧ್ಯಮ ಸಂಸ್ಥೆಯನ್ನು ಕೂಡ ನಾವು ಹುಟ್ಟಾಕಿದ್ದೀವಿ. ಇದರ ಮೂಲಕ ನಾವು ಈ ರೀತಿಯ ಒಂದು ಸಮಸ್ಯೆಗಳನ್ನು ನೀವು ಹೇಳಿದ್ರಲ್ಲ, ಎಲ್ಲೋ ಒಂದು ಕಡೆ ಅದು ದುರುಪಯೋಗ ಆಗುವಂಥದ್ದು, ಫೇಕ್ ಇರುವಂಥದ್ದು, ಅದನ್ನು ಕೂಡ ಅದನ್ನು ಡಿಸ್ಕರೇಜ್ ಮಾಡಿ ಒಳ್ಳೆಯ ಡಿಜಿಟಲ್ ಮೀಡಿಯಾ ಮಾಡುವಂಥವ್ರಿಗೆ ಎನ್ಕರೇಜ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದೀವಿ. ನಾವು ಇಲ್ಲಿವರೆಗೂ 5 ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅದು ಎಲ್ಲ ಪತ್ರಿಕೋದ್ಯಮ ವಿಭಾಗ, ಬೆಂಗಳೂರು ಯೂನಿವರ್ಸಿಟಿ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿಕೊಂಡು ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದಕ್ಕೆ UT ಖಾದರ್ ಅವರೇ ಗೆಸ್ಟ್ ಆಗಿ ಬಂದಿದ್ದರು. ಮಹಾರಾಣಿ ಅಮ್ಮಣ್ಣಿ ಕಾಲೇಜ್ ಮಲ್ಲೇಶ್ವರಂ, ಅಲ್ಲೂ ಒಂದು ಡಿಜಿಟಲ್ ಮೀಡಿಯಾಕ್ಕೆ ಸಂಬಂಧಪಟ್ಟಂಥ ಕಾರ್ಯಾಗಾರವನ್ನು ಮಾಡಿದ್ವಿ. ಅದಾದಮೇಲೆ ನಾವು ರಾಜಾಜಿನಗರ ಡಿಗ್ರಿ ಕಾಲೇಜ್ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಜೊತೆ ಮಾಡಿದ್ದೀವಿ. ಹೀಗೆ ಬೇರೆ ಬೇರೆ ಮಾಧ್ಯಮ ಸಂಸ್ಥೆಗಳ ಜೊತೆ ಸೇರಿಕೊಂಡು ಸ್ಟೂಡೆಂಟ್ಸ್ ಜೊತೆ ಸೇರಿಕೊಂಡೇ ನಾವು ಈ ಡಿಜಿಟಲ್ ಮೀಡಿಯಾ ಒಂದು ಅವೇರ್ನೆಸ್ ಕೂಡ ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಡಿಜಿಟಲ್ ಮೀಡಿಯಾ ಏನಿದೆ ಇದು ನಮಗೊಂದು ಹೊಸ ಅವಕಾಶಗಳನ್ನು ತೆರೆದಿದೆ. ಈ ಮಾಧ್ಯಮ ಕ್ಷೇತ್ರಕ್ಕೆ ಬರುವಂಥವರು ಈ ಡಿಜಿಟಲ್ ಮೀಡಿಯಾನ ಸರಿಯಾಗಿ ಬಳಸ್ಕೊಳ್ಳಿ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ ರಮೇಶ್ವರೇ, ಇದುವರೆಗೂ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮೆಲ್ಲ ಅನುಭವಗಳನ್ನು ಹಂಚ್ಕೊಂಡಿದ್ರಿ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ರವಿಕುಮಾರ್, ಮತ್ತು ಫ್ರೀಡಮ್ ಟಿವಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಭಾಳ ವಾಣಿಜ್ಯೀಕರಣ ಆಗಿರುವಂಥ ಸಂದರ್ಭದಲ್ಲಿ ಫ್ರೀಡಮ್ ಟಿವಿ ಭಾಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಮಾಧ್ಯಮದಲ್ಲಿ ಕೆಲಸ ಮಾಡಿದಂಥವ್ರ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿದೆ. ಇದರಿಂದ ಈ ಮಾಧ್ಯಮ ಕ್ಷೇತ್ರದ ಬಗ್ಗೆ ಜನರಿಗೂ ಒಂದು ಜಾಗೃತಿ ಮೂಡಿದಂಗೆ ಆಗುತ್ತೆ ಮತ್ತು ಹೊಸ ಜನರು ಏನಿದ್ದಾರೆ, ಯುವಕರು ಯುವತಿಯರು ಈ ಕ್ಷೇತ್ರಕ್ಕೆ ಬರುವಂಥವ್ರು ಇದ್ದಾರೆ, ಅವ್ರಿಗೂ ಕೂಡ ಒಂದು ಇದು ಮಾರ್ಗದರ್ಶಕವಾಗಿರುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ರವಿಕುಮಾರ್ ಅವ್ರಿಗೂ ಹಾಗೂ ಫ್ರೀಡಮ್ ಟಿವಿಯ ಮುಖ್ಯಸ್ಥರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.